ನಾವು ಋಗ್ವೇದದ ಬಗ್ಗೆ ಓದೋದನ್ನ ನಿಲ್ಲಿಸ್ಬೇಕು, ಋಗ್ವೇದನೇ ಓದ್ಬೇಕು. ಈ ಬಗ್ಗೆ ಇದೆಯಲ್ಲ ತುಂಬಾ ಡೇಂಜರಸ್. ಒಂದು ಇಷ್ಟು ಘನವಾದಂಥ ಪುಸ್ತಕದ ಬಗ್ಗೆ ಮಾತಾಡುವಂಥ ಪಾಂಡಿತ್ಯ ಖಂಡಿತ ನಂದಲ್ಲ. ಅದ್ರಲ್ಲಿ ಜಿ ಆರ್ ಅವ್ರ ಮನಸ್ಸು ದೊಡ್ಡದು. ಇದರಲ್ಲಿ ಸರಮ ಮತ್ತು ಪಣಿ ಇದು ಒಂದು ಚರ್ಚೆ ಬರುತ್ತೆ. ಅದರಲ್ಲಿ ಪಣಿಗಳಿಗೆ ಸರಮೆ ಹೇಳ್ತಾಳೆ, ಅವಳು ದೇವತೆ ಕಳೆಯೋಳು, ಅವಳ ನಾಯಿ ದೂತಿಯಾಗಿ ಬಂದಿರ್ತಾಳೆ, ಅವಳ ಮಾತು ಹೇಳ್ತಾಳೆ. ಇವರು ಪಣಿಕ್ಕೆ ಹೇಳ್ತಾರೆ, ನಿನ್ನನ್ನು ನಾವು ಸಹೋದರಿ ಥರ ನೋಡ್ಕೋತೀವಮ್ಮ ಅಂತ ಹೇಳ್ತಾರೆ. ಆಗ ಅವಳು ಹೇಳ್ತಾಳೆ, ಅಯ್ಯೋ ನಿಮ್ಮ ಮನಸ್ಸು ತುಂಬ ದೊಡ್ಡದು ಅಂತ. ನಾನು ಆ ಮಾತನ್ನು ಜಿ ಆರ್ ಅವ್ರಿಗೆ ಹೇಳಬೇಕು, ಯಾಕೆಂದರೆ ಆ ಥರದ ಪ್ರವೇಶ ಇಲ್ಲ. ಆದರೂ ಕೂಡ ಅವ್ರು ನನ್ನನ್ನು ಮಾತಾಡು ಅಂತ ಬಲವಂತವಾಗಿ ಇಲ್ಲಿ ಇಸಿದ್ದಾರೆ. ಅದರಿಂದ ನನ್ನ ತಪ್ಪುಗಳು ಏನಿದ್ರು ನೀವು ಹೊಟ್ಟೆಗೆ ಹಾಕೋಬೇಕು, ಜಿ ಆರ್ ಅವರು ಹೊಟ್ಟೆಗೆ ಹಾಕೋಬೇಕು, ಆಮೇಲೆ ಅದ್ಮೇಲೆ ಊಟ ಮಾಡಬೇಕು ಅಷ್ಟೇ. ಈಗ ಋಗ್ವೇದದಂಥ ಒಂದು ಪ್ರಾಚೀನ ಗ್ರಂಥನ 2 ಥರದಲ್ಲಿ ಓದ್ಬೋದು. ಒಂದು ಸನಾತನವಾದಂತಹ ಸಾಂಪ್ರದಾಯಿಕವಾದಂತಹ ಕ್ರಮ. ಅದನ್ನ ಸಾಂಪ್ರದಾಯಿಕ ಕ್ರಮ ಅಂದರೆ ಅದನ್ನು ಅಪೌರುಷೇಯ ಅಂತ ಒಪ್ಕೊಂಡ್ಬಿಡೋದು. ಅದನ್ನು ಮನುಷ್ಯ ರಚನೆನೇ ಮಾಡಿಲ್ಲ, ಅದು ಅಪೌರುಷೇಯವಾಗಿ ಎಲ್ಲಿಂದನೋ ನಮಗೆ ಬಂದಿದೆ ಅಂತ. ಸೊ ಒಂದ್ಸಲ ಅಪೌರುಷೇಯ ಅಂತ ಒಪ್ಕೊಂಡ ತಕ್ಷಣ ಅಲ್ಲಿಗೆಲ್ಲ ಮುಗೀತು. ಏನೂ ಪ್ರಶ್ನೆ ಕೇಳಬೇಕಾಗಿಲ್ಲ, ಯಾವುದನ್ನು ಪ್ರಶ್ನಿಸ್ಬೇಕಾಗಿಲ್ಲ, ಯಾವುದಕ್ಕೂ ಒಂದು ಕಾರ್ಯಕಾರಣ ಸಂಬಂಧ ಇದೆಯಾ ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾಗಿಲ್ಲ. ಅದರಿಂದ ಪ್ರಶ್ನೆಗಳಿಲ್ಲ ಅಂದ ತಕ್ಷಣ ಅಲ್ಲಿ ಮುಂದಕ್ಕೆ ಏನೂ ಇಲ್ಲ, ಅದಿರೋದು ಮುಗೀತು. ಬಟ್ ಇದನ್ನು 2ನೇ ಒಂದು ಥರದಲ್ಲೂ ಕೂಡ ಓದ್ಬೋದು. ಆ 2ನೇ ಕ್ರಮ ಏನು ಅಂತಂದರೆ, ಋಗ್ವೇದ ಕೂಡ ಈ ಮಣ್ಣು, ಈ ನೀರು, ಈ ಜಲ, ಈ ಮನುಷ್ಯ ಸಮಾಜ ಇದುಗಳಲ್ಲೇನೆ ಸೇರಿಕೊಂಡು ಅವರ ಅನುಭವಗಳ ಮೂಲಕ ವಿಭಿನ್ನ ಚಾರಿತ್ರಿಕ ಘಟ್ಟದಲ್ಲಿ ಆಗುವಂತಹ ಎಲ್ಲ ಬದಲಾವಣೆಗಳನ್ನು ಮೈಗೂಡಿಸ್ಕೊಂಡು ಬೆಳೆದಿರುವಂತಹ ಒಂದು ಕವನಗಳ ಸಂಕಲನ ಅಂತನೋ ಅಥವಾ ಒಂದು ಬರವಣಿಗೆಯ ಸಂಕಲನ ಅಂತನೋ ಸೂಕ್ತಗಳ ಸಂಕಲನ ಅಂತನೋ ಓದ್ಬೋದು. ಹೀಗೆ ಓದಕ್ಕೆ ಶುರು ಮಾಡಿದ ತಕ್ಷಣ ಏನಾಗುತ್ತೆ ಅಂತ ಅಂದರೆ, 3000 ವರ್ಷಗಳ ಹಿಂದೆ ಅಥವಾ ಈಗಿನೊಂದು 200 ವರ್ಷ ಜಾಸ್ತಿ ಸೇರಿಸ್ಕೊಟ್ರೆ ನಡೆದಿರಬಹುದಾದಂತಹ ಎಲ್ಲ ಚಾರಿತ್ರಿಕ ಸಂಘರ್ಷಗಳು, ಸಾಮಾಜಿಕ ಪಲ್ಲಟಗಳು, ಅದು ರಚನೆಯಾದಂತಹ ಈ 400 ವರ್ಷದ ಅವಧಿಯಲ್ಲಿ ಮನುಷ್ಯ ಸಂಬಂಧಗಳಲ್ಲೇ ಆಗಿರಬಹುದಾದಂಥ ಬದಲಾವಣೆಗಳು. ಇಲ್ಲಿನ ಮನುಷ್ಯ ಸಂಬಂಧ ಅಂತ ಹೇಳ್ಬೇಕಾದ್ರೆ ಅದು ಗಂಡಸರು ಮತ್ತು ಉಳಿದ ಸಮಾಜದ ಸಂಬಂಧಗಳ ನಡುವೆ, ಪುರುಷ ಮತ್ತು ಮಹಿಳೆಯ ಸಂಬಂಧಗಳ ನಡುವೆ, ಮತ್ತು ಮನುಷ್ಯರಲ್ಲೇ ಉಂಟಾದಂತಹ ಸ್ತರೀಕರಣಗಳು ಮತ್ತೆ ಆದಂತಹ ಶ್ರೇಣೀಕೃತ ಸಮಾಜದ ಸೃಷ್ಟಿ, ಇವುಗಳ ಎಲ್ಲದರ ದೃಷ್ಟಿಯಿಂದ ಅದನ್ನು ನಾವು ಅರ್ಥ ಮಾಡ್ಕೋಬಹುದು. ಹಾಗೇನೇ ಯಾವುದೇ ಥರದ ಒಂದು ಸಾಮಾಜಿಕ ಸಂಕೀರ್ಣತೆ ಏನಿತ್ತು, ಈ ವಿಶ್ವ ಹೆಂಗೆ ಹುಟ್ಟಪ್ಪ ಅನ್ನೋಂತಹ ಒಂದು ಬೆರಗು, ಅದಕ್ಕೆ ನಂಗೆ ಉತ್ತರ ಗೊತ್ತಿದೆಯಾ ಅನ್ನೋಂತಹ ಒಂದು ಹುಡುಕಾಟ, ಅದರ ಜೊತೆಯಲ್ಲಿ ಹೇಗೆ ಹುಟ್ಟಿರಬಹುದು ಅನ್ನೋಂತಹ ಕುತೂಹಲ, ಅಯ್ಯೋ ನಂಗೆ ಉತ್ತರ ಪೂರ್ತಿ ಸರಿ ಹೋಗಿಲ್ವಲ್ಲ, ಏನು ಮಾಡಬೇಕು, ಹಾಗಾದ್ರೆ ತಿಳುವಳಿಕೆ ಇಲ್ಲವರು ನೀವೇ ಇನ್ನೂ ಸ್ವಲ್ಪ ಯೋಚನೆ ಮಾಡಿ ಅಂತ ಅದನ್ನೊಂದು ಓಪನ್ ಎಂಡೆಡ್ ಆಗಿ ಇಡುವಂಥದ್ದು, ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಇದ್ರ ಜೊತೆಗೆ ಅವ್ರು ಏನು ತಿಂತಾಯಿದ್ರು, ಅವ್ರು ಏನು ಉಗ್ತಾಯಿದ್ರು, ಏನು ಉಗ್ತಾಯಿದ್ರು, ಮದುವೆಗಳು ಹೇಗಾಗ್ತಿತ್ತು, ಆ ಮದುವೆ ಸಂಬಂಧಗಳು ಹೇಗಿತ್ತು, ಸಂಪತ್ತನ್ನ ಏನನ್ನ ಸಂಪತ್ತು ಅಂತ ಹೇಳಿ ಹೌಸ್ಕೊಂಡಿದ್ರು, ತಮ್ಮ ಸುತ್ತಲಿನ ಪ್ರಕೃತಿಯನ್ನು ಅವ್ರು ಯಾವ ರೀತಿ ಗ್ರಹಿಸ್ಕೊಂಡಿದ್ರು, ಹಾಗೇನೇನೆ ಅವರಲ್ಲಿ ಏನನ್ನ ಬೆಳೆಸ್ತಾ ಇದ್ರು, ಅವ್ರು ಈ ಭೂಮಿನ ಹೇಗೆ ನೋಡ್ತಾ ಇದ್ರು, ಇಂಥ ಎಲ್ಲವನ್ನು ಕೂಡ ಅದು ನಮ್ಮ ಮುಂದೆ ತೆರೆದಿರಿಸ ಹೋಗ್ತದೆ. ಆಗ ಅದು ನಮ್ಮ ಮನುಷ್ಯ ಜೀವನದ ಒಂದು ಅಪೂರ್ವ ಗ್ರಂಥ ಆಗುತ್ತೆ ಋಗ್ವೇದ ಅನ್ನುವಂಥದ್ದು. ಈಗ ಜಿ ಆರ್ ಅವರು ಇಂತಹ 2ನೇ ಒಂದು ಓದಿನ ಅಧ್ಯಯನದ ಕ್ರಮವನ್ನು ಈ ಪುಸ್ತಕಕ್ಕೆ ಬಳಸ್ಕೊಂಡಿದ್ದಾರೆ. ಅದನ್ನು ಅವರು ತಮ್ಮ ಮುನ್ನುಡಿಯಲ್ಲೂ ಕೂಡ ಹೇಳಿದ್ದಾರೆ, ಇಂತಹ ಅಧ್ಯಯನದ ಕ್ರಮವನ್ನು ನಾನು ಬಳಸ್ಕೊಂಡಿದ್ದೀನಿ ಅಂತ ಹೇಳಿ. ಇದಿಷ್ಟನ್ನ ನಾನು ಯಾಕೆ ಆರಂಭದಲ್ಲೇನೆ ಹೇಳಿದೆ ಅಂತ ಅಂದರೆ, ನಮ್ಮ ಸಾಂಪ್ರದಾಯಿಕ ಕ್ರಮನ ಬಿಟ್ಟು ಋಗ್ವೇದನ ಓದಿದ ತಕ್ಷಣ ಅದರ ಮಹತ್ತೇನು ಕಡಿಮೆ ಆಗ್ಬಿಡೋದಿಲ್ಲ, ಅದಕ್ಕಿರೋ ಅಂತಹ ಒಂದು ಪಾವಿತ್ರ್ಯನೂ ಏನೂ ಕಮ್ಮಿ ಆಗೋದಿಲ್ಲ, ಅಥವಾ ಅದಕ್ಕಿರೋ ಅಂತಹ ಒಂದು ವಿಶಿಷ್ಟತೆ, ಒಂದು ಸಿಗ್ನಿಫಿಕೆನ್ಸು ಕೂಡ ಏನೂ ಕಮ್ಮಿ ಆಗೋದಿಲ್ಲ. ಯಾಕೆ ಅಂತಂದರೆ ಅದರಲ್ಲಿ ನಾವು ಇವತ್ತಿನ ಒಂದು ಪರಮಾಣು ಶಕ್ತಿ ಹುಟ್ಟುಕೊಂತು ಕಣದನ ಬಗ್ಗೆ ಏನು ನಾವು ಮಾತಾಡಬೇಕಾಗಿಲ್ಲ, ಮಾತಾಡಲಿಲ್ಲ ಅಂತ ಋಗ್ವೇದ ಕೀಳಾಗ್ಬಿಡಲ್ಲ. ಅಥವಾ ಏರೋಪ್ಲೇನಲ್ಲಿ
ಆವಾಗ ಹಾರಕ್ಕಾಯ್ತು ಅಂತ ಹೇಳೋ ಅಂಥದ್ದು ಅಲ್ಲಿ ಇಲ್ಲ ಅಂದ ತಕ್ಷಣ ಋಗ್ವೇದ ಏನು ಕೆಳಗಡೆ ಕೊಂಡೋಗೋದಿಲ್ಲ. ಹಾಗೇನೇನೆ ಅಲ್ಲಿ US ನಾವು ಏನು ನೋಡ್ತೀವಿ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅದು ಋಗ್ವೇದದಲ್ಲಿತ್ತು ಅಂತ ಇವತ್ತು ನಾವು ಕ್ಲೇಮ್ ಮಾಡ್ತೀವಲ್ಲ, ಅದಿಲ್ಲ ಅಂದ ತಕ್ಷಣ ಏನು ಋಗ್ವೇದದ ಮೌಲ್ಯ ಕಡಿಮೆ ಆಗ್ಬಿಡೋದಿಲ್ಲ. ಇದೆಲ್ಲ ಇಲ್ದೇನೂ ಋಗ್ವೇದದ ಮೌಲ್ಯ ತುಂಬ ಗಟ್ಟಿಯಾಗೇ ಇರುತ್ತೆ. ಯಾಕೆ ಅಂದರೆ ಅದರಲ್ಲಿರುವಂತಹ 2 ಅಂಶ. ಒಂದು, ಉದ್ದಕ್ಕೂ ಅದರಲ್ಲಿ ಕಾಣುವಂತಹ ಕುತೂಹಲ, ಎಲ್ಲದರ ಬಗ್ಗೆನೂ ಕುತೂಹಲ ಇದೆ. ಯಾಕೆಂದರೆ ಈ ಕುತೂಹಲನೇ ನಮ್ಮ ಮುಂದಿನ ವಿಜ್ಞಾನಕ್ಕೆ ಒಂದು ದಾರಿ ಮಾಡಿಕೊಟ್ಟಂಥದ್ದು. ಆ ಕುತೂಹಲ ಎಲ್ಲ ಕಡೆ ಇದೆ. ಜೊತೆಗೆ ಎಷ್ಟು ಅಗಾಧವಾದ ಜೀವನ ಪ್ರೀತಿ ಇದೆ ಋಗ್ವೇದದಲ್ಲಿ. ತನ್ನ ಸುತ್ತಮುತ್ತಲಿನ ಎಲ್ಲದರ ಬಗ್ಗೆ ಕೂಡ ಜೀವನ ಪ್ರೀತಿ ಇದೆ. ಬೆಳೆನ ಕಿತ್ತ ಮೇಲೆ ಋಗ್ವೇದದ ಕವಿ ಹೇಳ್ತಾನೆ, ಅಮ್ಮ ನಿಮ್ಮ ಎದೆನ ಬಗೆದು ಇದನ್ನು ಕಿತ್ತು ನಿಂಗೆ ನೋವು ಮಾಡಿದಿರಿ, ನಮಗೆ ಕ್ಷಮಿಸ್ಬಿಡಮ್ಮ, ಮತ್ತೆ ಹೊಸದನ್ನು ನೆಟ್ಟು ನಿಲ್ಲನ ಮತ್ತೆ ಚಂದ ಮಾಡ್ತೀವಮ್ಮ ಅಂತ ಕೇಳ್ಕೊಡೋ ಅಂತಹ ಜೀವನ ಪ್ರೀತಿ ಇದೆಯಲ್ಲ, ಅದು ನಮ್ಗೆ ಇವತ್ತು ಋಗ್ವೇದ ಅದಕ್ಕೆ ಮಾದರಿ ಆಗಬೇಕು. ನಾವು ಎಷ್ಟು ನಿರ್ದಾಕ್ಷಿಣ್ಯವಾಗಿ ಮೈನಿಂಗ್ ಮಾಡ್ತಾ ಇದ್ದೀವಿ, ಎಷ್ಟು ನಿರ್ದಾಕ್ಷಿಣ್ಯವಾಗಿ ನಮ್ಮ ಎಲ್ಲ ಪಶ್ಚಿಮ ಘಟ್ಟಗಳನ್ನು ನಾಶ ಮಾಡ್ತಿದ್ದೀವಿ. ಗಾಡಿಗೆ ಸತ್ತಾಗಿ ಯಾರೋ ಹಾಕಿದ್ರು ಪಶ್ಚಿಮ ಘಟ್ಟ ಇರೋದು ನಿಜವಾಗ್ಲೂ ತಬಲಿ ಆಯ್ತು. ಅದೆಲ್ಲ ಮಾತು ನಮಗೆ ಋಗ್ವೇದನ ಓದ್ತಾ ಬರ್ತಾ ಎಷ್ಟು ಪ್ರೀತಿ ಇತ್ತು ಅಂತ ಹೇಳಿ, ಪರಸ್ಪರ ನಡುವೆ ಅಂತ ಒಂದು ಸಮಷ್ಟಿ ಭಾವ ಇತ್ತು ಅಂತ ಹೇಳಿ. ಸೊ ಈ ಕಾರಣಕ್ಕೆ ಪರಮಾಣು ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಇಂದಿದ್ರು ಪರವಾಗಿಲ್ಲ, ಪ್ಲಾಸ್ಟಿಕ್ ಸರ್ಜರಿ ಇಂದಿದ್ರು ಪರವಾಗಿಲ್ಲ, ಋಗ್ವೇದ ನಮಗೆ ತುಂಬ ಮೌಲಿಕವಾದಂಥ ಒಂದು ಗ್ರಂಥ ಆಗುತ್ತೆ ಅನ್ನೋದು ನಾವು ಮರಿಬೇಕಾಗಿಲ್ಲ ಅಂತ ಅನ್ಸುತ್ತೆ. ಮತ್ತೆ GR ಅವರ ಈ ಋಗ್ವೇದ ಪ್ರವೇಶಕ್ಕೆ ನಮಗೆ ಬೇರೆ ಹಲವು ಕಾರಣಗಳಿಗೂ ಕೂಡ ತುಂಬ ಮುಖ್ಯ ಆಗುತ್ತೆ. ಅದು ಯಾಕೆ ಮುಖ್ಯ ಆಗುತ್ತೆ ಅಂದರೆ, GR ಅವ್ರಿಗೆ ವಿಭಿನ್ನ ಅಧ್ಯಯನ ಶಿಸ್ತುಗಳಲ್ಲಿ ಇರೋವಂಥ ಒಂದು ಪರಿಣತಿ ಇದೆಯಲ್ಲ, ಅದು ಈ ಪುಸ್ತಕಕ್ಕೆ ತುಂಬ ದೊಡ್ಡದಾದಂತಹ ಒಂದು ಶಕ್ತಿ ಇದೆ. ಏಕೆಂದರೆ ಅವರು ಸಂಸ್ಕೃತ ಸಾಹಿತ್ಯ ಮತ್ತು ಭಾಷೆ, ವೈದಿಕ ವಾಂಗ್ಮಯ, ಇಂಗ್ಲಿಷ್ ಸಾಹಿತ್ಯ ಮತ್ತು ಇಂಗ್ಲಿಷ್ ಭಾಷೆ, ಅದರ ಜೊತೆಗೆ ತತ್ವಶಾಸ್ತ್ರ, ಇತಿಹಾಸ, ಅದೆಲ್ಲದರ ಜೊತೆಗೆ ಮಾರ್ಕ್ಸ್ವಾದವನ್ನು ಓದಿದ್ರಿಂದ ಬಂದಿರುವಂತಹ ಒಂದು ಪೊಲೆಮಿಕ್ಸು, ಅದು ಎಲ್ಲವನ್ನು ಶಾರ್ಪಾಗಿ ಅನಲೈಸ್ ಮಾಡುವಂತಹ ಮನಸ್ಸು, ಇದೆಲ್ಲ ಸೇರ್ಕೊಂಡಿರೋದ್ರಿಂದ ಅವರು ಏನನ್ನ ಈ ಪುಸ್ತಕದಲ್ಲಿ ಬರೆದಿದ್ದಾರೋ ಪ್ರತಿಯೊಂದನ್ನು ಇಷ್ಟೊಂದು ಶಿಸ್ತುಗಳ ಜೊತೆಯಲ್ಲಿ ತಾಳೆ ಹಾಕಿ ಸರಿನಾ ಅಂತ ಹೊರೆ ಹಚ್ಚಿ ಪುಟಕ್ಕಿಟ್ಟು ಅಕ್ಷರಕ್ಕೆ ಇಳಿಸಿದ್ದಾರೆ. ಹಾಗಾಗಿ ಇದನ್ನು ಓದುವಾಗ ಎಲ್ಲೂ ಕೂಡ ಅವರು ಏನನ್ನಾದರೂ ಬೇಜವಾಬ್ದಾರಿಯಿಂದ ಬರೆದಿಲ್ಲ, ಸುಮ್ಮನೆ ಕ್ಯಾಶುವಲಿ ಆರ್ಗ್ಯೂ ಮಾಡ್ತಿಲ್ಲ ಅನ್ನೋದನ್ನ ಮನಸ್ಸಿಗೆ ತುಂಬಾನೇ ಸ್ಪಷ್ಟ ಆಗುತ್ತೆ. ಅದು ಈ ಪುಸ್ತಕದ ಅತಿ ದೊಡ್ಡ ಸ್ಟ್ರೆಂತು. ಯಾಕೆಂದರೆ ಇದ್ರ ಬಗ್ಗೆ ಬಂದಂತಹ ಭಾಷೆಗಳನ್ನು ಕ್ರಿಸ್ತಪೂರ್ವ 7ರಲ್ಲಿ ಬಂದಂತಹ ಯಾಸ್ಕನ ನಿರುಕ್ತದಿಂದ ಹಿಡಿದು ಈ ತನಕ ಯಾರ್ಯಾರು ಏನೇನು ಬರೆದಿದ್ದಾರೋ ಋಗ್ವೇದ ಅಷ್ಟು ಅವ್ರು ಬೆರಳು ತುಗಿಯಿದೆ. ಹಾಗಾಗಿ ಎಲ್ಲದರ ಶಾರ್ಟ್ ಕಮಿಂಗ್ಸು ಅವ್ರಿಗೆ ಗೊತ್ತು, ಎಲ್ಲದರ ಸ್ಟ್ರೆಂತು ಗೊತ್ತು. ಜೊತೆಗೆ ಈ ಉಳಿದೆಲ್ಲ ಶಿಸ್ತುಗಳ ಜೊತೆಯಲ್ಲಿ ಅದನ್ನ ಇಟ್ಟು ನೋಡುವಾಗ ಈ ಇಡೀ ಪುಸ್ತಕಕ್ಕೆ ಅಪೂರ್ವವಾದಂತಹದ್ದು ಘನತೆ ಬರುತ್ತೆ. ಅದು ನಮ್ಗೆ ಓದಿದಾಗ ಎಷ್ಟು ಗೊತ್ತಾಗತ್ತೆ ಅಂದರೆ, ಇದೆಲ್ಲ ನಮ್ಗೆ ಗೊತ್ತೇ ಇಲ್ವಲ್ಲ ಅಂತ ನಾವು ಎಷ್ಟು ಚಿಕ್ಕವರು ಅನ್ನೋ ಒಂದು ಫೀಲಿಂಗು ಕೂಡ ಈ ಪುಸ್ತಕ ಓದುವಾಗ ನಮಗೆ ಬರುತ್ತೆ. ಆಮೇಲೆ ಅವರು ಇದರಲ್ಲಿ ಈ ಉಳಿದ ವ್ಯಾಖ್ಯಾನಗಳು ಏನೇನು ಬಂದಿದ್ಯೋ ಕ್ರಿಸ್ತಪೂರ್ವದಿಂದ ಇಲ್ಲಿಯವರೆಗೆ, ಆ ಎಲ್ಲ ವ್ಯಾಖ್ಯಾನಗಳ ಬಗ್ಗೆ ಓದ್ಬೇಕಾದ್ರೆ ನಾವು ವಿಶೇಷವಾಗಿ ನಿಗಾ ಇಟ್ಕೋಬೇಕು ಅಂತಲೂ ನಮ್ಗೆ ಗಮನ ಕೊಡ್ತಾರೆ. ನೀವು ಓದಬೇಡಿ ಅಂತ ಹೇಳೋಲ್ಲ ಅನ್ನೋದನ್ನ, ಅದೆಲ್ಲದನ್ನು ನಾವು ಓದಬೇಕು. ಓದ್ಬೇಕಾದ್ರೆ ಏನು ಗಮನ ಇಟ್ಕೋಬೇಕು ಅನ್ನೋದನ್ನ ಹೇಳ್ತಾರೆ. ಈಗ ಯಾಸ್ಕನ ನಿರುಕ್ತಾನೆ ಬಹುಶಃ ತುಂಬ ಅರ್ಲಿಯೆಸ್ಟ್ ಅಂತ ಕಾಣುತ್ತೆ. ಆ ಯಾಸ್ಕನ ನಿರುಕ್ತ ಓದ್ಬೇಕಾದ್ರೆ ಅವನೇನು ಮಾಡ್ತಾನೆ, ಅವನು ತುಂಬ ವರ್ಡ್ಸ್ ಮೇಲೆ ಡಿಪೆಂಡ್ ಆಗಿ ಮಾಡೋದ್ರಿಂದ ಇಲ್ಲದೆ ಇರೋ ಎಷ್ಟೋ ಅರ್ಥಗಳನ್ನು ಅದಕ್ಕೆ ಆರೋಪಿಸ್ಕೊಳ್ತಾರೆ. ಅದ್ರ ಬಗ್ಗೆ ಗಮನ ಇಟ್ಕೊಂಡು ಯಾಸ್ಕನ ನಿರುಕ್ತಾನ ಓದಬೇಕು ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ 14ನೇ ಶತಮಾನದಲ್ಲಿ ಬಂದಂತಹ ಸಾಯಣನ ಭಾಷ್ಯನ ಓದ್ಬೇಕಾರೆ ಅಥವಾ ಅವನ ವ್ಯಾಖ್ಯಾನ ಓದ್ಬೇಕಾರೆ 3000 ವರ್ಷ ಡಿಫ್ರೆನ್ಸ್ ಹೆಚ್ಚು ಕಡಿಮೆ ಬೇರೆಗಳು ಬದ್ದಿದ್ದಕ್ಕೂ ಸಾಯಣನ ಭಾಷ್ಯ ಬದ್ದಿದ್ದಕ್ಕೂ. ಅಲ್ಲಿ ಅವನ ತನ್ನ ಕಾಲದ ಪೂರ್ವಗ್ರಹ ಎಲ್ಲ ಅನ್ನೋದೇ ಹೇಳ್ತಾರೆ. ಸೊ ನಾವು ಇದನ್ನು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಂದರೆ ನಾವು ಅದೇ ಕೆಲಸ ಮಾಡಬೇಕು. ಇವರು ಯಮ ಮಾತನ್ನ ಕೋಟ್ ಮಾಡಿದ್ರು, ಸುಮ್ಮನೆ ಅದು ಉದಾಹರಣೆಯಾಗಿ ಅವರು ಅದನ್ನು ಕೊಡ್ತಾರೆ. ಯಮ ಸನ್ನಿವೇಶ ಏನು ಅಂದರೆ, ಅವರಿಬ್ಬರು ಅವಳಿ ಜೋಡಿ ಮಕ್ಕಳು. ಅವಳ ಯಮನನ್ನ ಸಂಭೋಗಕ್ಕೆ ಆಹ್ವಾನಿಸ್ತಾಳೆ, ನಿನ್ನ ಜೊತೆ ಬಾ ಅಂತ ಕರೀತಾಳೆ, ಸಹೋದರ ಸಹೋದರಿ. ಅದು ಆ್ಯಕ್ಚುಲಿ ಒಂದು ತುಂಬ ಹಿಂದೆ ಇದು ಅಗಮ್ಯ ಗಮನ ಅಂತ ಏನು ಅನ್ನಿಸ್ಕೊಂಡಿರ್ಲಿಲ್ಲ. ನಮ್ಮ ಬುಡಕಟ್ಟುಗಳ ಆರಂಭದ ದಿನಗಳಲ್ಲಿ ತಾಯಿ ಮಕ್ಕಳು ಇರ್ಬೋದು, ಅಣ್ಣ ತಂಗಿ ಇರ್ಬೋದು, ಆ ಥರದ ಕಲ್ಪನೆನೇ ಇರಲಿಲ್ಲ. ಅದನ್ನೆಲ್ಲ ಆಮೇಲೆ ನಾವು ನಾಗರಿಕತೆ ಕಟ್ಟಿ ಬೆಳೆಸ್ಕೊಂಡಂಥ ಕಲ್ಪನೆಗಳು. ಆ ನೆನಪಲ್ಲಿ ಈ ಸೂಕ್ತ ಬರುತ್ತೆ. ಆಗ ಯಮ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ, ತಾಯಿ
ಉತ್ತರೋತ್ತರವಾಗಿ ಯುಗಗಳು ಬದಲಾಗುತ್ತಿರುತ್ತದೆ. ಅಂತಹ ಬದಲಾದ ಯುಗದಲ್ಲಿ ನಾವಿದ್ದೇವೆ. ಇಂದಿನ ಪದ್ಧತಿಗೆ ತಕ್ಕಂತೆ ನೀನು ಭ್ರಾತೃ ಅಲ್ಲದವನನ್ನು ಪತಿಯಾಗಿ ಹೊಂದು ನೀವಿಬ್ಬರು ಆನಂದವಾಗಿ ಸುಖಿಸಿ ಅಂತ ಹೇಳ್ತಾನೆ. ಇದು ವೇದದಲ್ಲಿ ಕೋಟ್ ಆಗಿರೋದು. ಅವನು ಹೇಳ್ತಾನೆ ನೀವಿಬ್ಬರು ಆನಂದವಾಗಿ ಸುಖಿಸಿ ಅಂತ. ಈ ಸಾಯನ ಭಾಷ್ಯ ಬರೆಯುವಾಗಿ ಬರ್ತಾನೆ, ಯಮಿ ನೀನು ಆ ಬೇರಪ್ಪನ ವಶವರ್ತಿನಿಯಾಗಿದ್ದುಕೊಂಡು ಸುಖವಾಗಿರು ಅಂತ ಹೇಳ್ತಾವ. ಅಂದ್ರೆ ಅಷ್ಟೊತ್ತಿಗೆ ಆ ಹೆಣ್ಣು ಗಂಡಿನ ಸಂಬಂಧ ಏನೆಲ್ಲ ಬದಲಾವಣೆ ಆಗಿತ್ತು ಅನ್ನೋದನ್ನ ಅವನು ಹೇಳ್ತಾರೆ. ಆಕ್ಚುಲಿ ಅದಿಲ್ಲ, ಋಗ್ವೇದದಲ್ಲಿ ಅದಿಲ್ಲ. ಅದರಿಂದ ಆಗಿದ್ದ ಮನಸ್ಥಿತಿಗೂ ಈಗ ವಶವರ್ತಿನಿಯಾಗುವಂತ ಹೇಳುವಂತಹ ಈ ತಪ್ಪುಗಳನ್ನ ನಾವು ಉದ್ದಕ್ಕೂ ಮಾಡ್ತಾನೆ ಬಂದಿದ್ದೀವಿ. ಯಾಕೆ ಅಂತಂದ್ರೆ ನಾವೀಗ ಅದನ್ನ ಹೇಳ್ತಾ ಇರೋದು. ಪರಮಾಣು ಆಗ್ಬೋದು, ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ ಆಗ್ಬೋದು, ಪ್ಲಾಸ್ಟಿಕ್ ಸರ್ಜರಿ ಆಗ್ಬೋದು, ಎಲ್ಲ ತರದ ಆಪರೇಷನ್, ಇದೆಲ್ಲ ನಾವು ಇವತ್ತು ಹೇಳ್ತಾ ಇರೋದು. ಅದನ್ನ ನಾವು ಮಾಡದೆ ಋಗ್ವೇದವನ್ನ ಓದ್ಬೇಕು ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೂಡ ಈ ಮುನ್ನುಡಿ ಭಾಗದಲ್ಲಿ ನಮ್ಮಲ್ಲಿ ಮತ್ತೆ ಬರೆಯುವಾಗಲೂ ಕೂಡ ನಮ್ಮಲ್ಲಿ ಮೂಡಿಸ್ತದೆ. ಆಮೇಲೆ ಎಷ್ಟೋ ಮಂತ್ರಗಳು ಋಗ್ವೇದದಲ್ಲಿ ನಮ್ಗೆ ಅರ್ಥ ಆಗಲ್ಲ ಅಂತ ನಾವು ಮಾತಾಡೋದಕ್ಕೆ 2 ಕಾರಣ ಇದೆ ಅಂತ ಗುರುತಿಸ್ತಾರೆ ಜಿಯರ್ ಅವರು. ಒಂದೇನು ಅಂತ ಅಂದ್ರೆ ಸಂಸ್ಕೃತ ಭಾಷೆಯ 3000 ವರ್ಷದಿಂದ ಈಗ ಬರುವಾಗ ಹಲವಾರು ಬದಲಾವಣೆಗಳನ್ನ ಹೊಂದಿ ಎಷ್ಟೋ ಪದಗಳ ಅರ್ಥ ಈಗ ನಮ್ಗೆ ಗೊತ್ತೇ ಇಲ್ಲ, ಲುಪ್ತಾನೆ ಆಗಿದೆ. ಹಾಗಾಗಿ ಅದನ್ನ ಇಂಟರ್ಪ್ರಿಟೇಷನ್ ಮಾಡೋದು ಇದು ಎಲ್ಲ ಭಾಷೆಯಲ್ಲೂ ಆಗಿದೆ. ಎಲ್ಲ ಕ್ಲಾಸಿಕಲ್ ಭಾಷೆಯಲ್ಲೂ ಆಗಿದೆ, ಗ್ರೀಕಲ್ ಆಗಿದೆ, ಲ್ಯಾಟಿನಲ್ಲಿ ಆಗಿದೆ, ಎಲ್ಲ ಕಡೆ ಆಗಿದೆ. ಸೊ ಇಲ್ಲೂ ಕೂಡ ಆಗಿದೆ. ಸೊ ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಮತ್ತೆ ಎರಡನೇದು 3000 ವರ್ಷದ ಹಿಂದಿನ ಎಷ್ಟೋ ಸನ್ನಿವೇಶಗಳು, ಸಂದರ್ಭಗಳು ನಮಗ್ ಗೊತ್ತೇ ಇಲ್ಲ. ಸೊ ಅಂತ ಸಂದರ್ಭದಲ್ಲಿ ಘಟನೆ ಏನು ಬರೆದಿದಾರೋ ಆ ಹಿನ್ನೆಲೆ ಗೊತ್ತಿಲ್ಲ ನಮ್ಗೆ ಅರ್ಥ ಆಗಲ್ಲ. ಹಾಗಾಗಿ ಆ ತರದ ಕ್ಲಿಷ್ಟತೆಗಳು ನಮ್ಗೆ ಋಗ್ವೇದನ ಅರ್ಥ ಮಾಡ್ಕೊಂಡಾಗ ಬರುತ್ತೆ ಅನ್ನೋದನ್ನ ಹೇಳಿ ಇನ್ನೊಂದು ಬಹುಮುಖ್ಯವಾದ ಮಾತನ್ನ ಹೇಳಿ ಅವರು ಅದರ ವಿಶ್ಲೇಷಣೆಗೆ ಹೋಗ್ತಾರೆ. ನಾವು ಋಗ್ವೇದದ ಬಗ್ಗೆ ಓದೋದನ್ನ ನಿಲ್ಲಿಸ್ಬೇಕು, ಋಗ್ವೇದನೇ ಓದ್ಬೇಕು. ಈ ಬಗ್ಗೆ ಇದೆಯಲ್ಲ ತುಂಬಾ ಡೇಂಜರಸ್, ಏನಾರ ಬಂದ್ಬಿಡುತ್ತೆ ಬಗ್ಗೆ ಅಂತ. ಆಮೇಲೆ ಅದಕ್ಕೆ ಇವಾಗ ಏನು ಕಷ್ಟ ಇಲ್ಲ. ಯಾಕೆಂದ್ರೆ ಈಗ ಮೈಸೂರು ಯೂನಿವರ್ಸಿಟಿಯಿಂದಾಗ ನಾನು ಹೇಳ್ತಿರೋದು, ಈಗ 40 ವರ್ಷಕ್ಕಿಂತನೇ ಚಕ್ರವರ್ತಿಯವರ ಅನುವಾದ, ಸೊಗಸಾದ ಅನುವಾದ ನಮಗೆ ಕನ್ನಡದಲ್ಲೇ ಸಿಗ್ತಾ ಇತ್ತು, ಋಗ್ವೇದದ ಅನುವಾದ. ಈಗಂತೂ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಅದು ಪ್ರಕಟಣೆಯಾಗಿ ಕನ್ನಡ ಅರ್ಥದೊಂದಿಗೆ ಸ್ಪಷ್ಟವಾಗಿ ಬಂದಿದೆ. ಹಾಗಾಗಿ ಓದೋದೇನು ನಮಗೆ ಕಷ್ಟ ಆಗೋದಿಲ್ಲ. ಅದರಿಂದ ನೀವು ಒರಿಜಿನಲ್ ಟೆಕ್ಸ್ಟ್ ಓದಬೇಕು, ಇದು ತುಂಬಾ ಇಂಪಾರ್ಟೆಂಟ್. ನಮ್ಮ ಕ್ರಿಟಿಸಿಸಮ್ ವಿಷಯಕ್ಕೂ ಇತ್ತೀಜ ಪದ್ಯವನ್ನೇ ಓದ್ದೆ ಪದ್ಯದ ಬಗ್ಗೆ 1 ಗಂಟೆ ಬರೀತಾರೆ ವಿಮರ್ಶೆನ. ಅದ್ ಎಷ್ಟೋ ವಿಷಯ ಪದ್ಯದಲ್ಲಿ ಇರೋದೇ ಇಲ್ಲ, ಅದೆಲ್ಲ ಓವರ್ ಇಂಪೋಸ್ ಮಾಡೋ ಅಂತದ್ದು ನಡೀತಾ ಇರುತ್ತೆ. ಋಗ್ವೇದದ ಮೇಲೂ ಹಂಗೆ ಆಗ್ಬಿಡುತ್ತೆ. ಅದರಿಂದ ಬೇರೆ ಎಲ್ಲ ಬೇಡ, ಕ್ಲೋಸ್ ರೀಡಿಂಗ್ ಆಫ್ ದ ಟೆಕ್ಸ್ಟ್ ಅದು ನಮ್ಮನ್ನ ನಿಜವಾಗ್ಲೂ ಸರಿಯಾದ ದಾರಿನಲ್ಲಿ ಕರ್ಕೊಂಡು ಹೋಗ್ಬೇಕಾದಂತಹ ಒಂದು ಕ್ರಮ. ಅದನ್ನ ನೀವು ಮಾಡಿ ಅದಕ್ಕೆ ಈ ಓದ್ ಏನಿದೆ ಅವರು ಮಾಡ್ಕೊಟ್ಟಿದಾರಲ್ಲ, ಈ ಋಗ್ವೇದ ಪ್ರವೇಶಕ್ಕೆ ಓದ್ ಏನಿದೆ ಅದು ಪೂರಕ ಆಗುತ್ತೆ ಅನ್ನೋದು ಓದ್ತಾ ನಮ್ಗೇನೇನೆ ಅರ್ಥ ಆಗುತ್ತೆ. ಈ ಒಂದು ಕೃತಿನಲ್ಲಿ ಸುಮಾರಾಗಿ 22 ಅಧ್ಯಾಯ ಇದೆ. ಮತ್ತೆ ಈ ಅಧ್ಯಾಯಗಳಲ್ಲಿ ಸುಮಾರು ಪ್ರಾತಿನಿಧಿಕ ಸೂಕ್ತಗಳನ್ನ ಇಟ್ಕೊಂಡು ಅವರು ಪದಶಃ ಅದನ್ನ ವಿಶ್ಲೇಷಣೆ ಮಾಡಿ ಎಲ್ಲ ತಾಳೆ ಹಾಕಿ ಎಲ್ಲ ಐತಿಹಾಸಿಕ ವಿಷಯಗಳನ್ನು ತಂದು ಅದನ್ನ ಮಾತಾಡ್ತಾ ಹೋಗ್ತಾರೆ. ಸೊ ಅದನ್ನ ಮಾತಾಡುವಾಗ ನಮ್ಗೆ ಏನ್ ತುಂಬಾ ಸ್ಪಷ್ಟ ಆಗತ್ತೆ ಅಂದ್ರೆ ನಿಗೂಢತೆ ಇಲ್ಲ, ಯಾವುದೋ ಬಗೆಯ ಮಿಸ್ಟಿಸಿಸಮ್ ಇಲ್ಲ. ಬದಲಾಗಿ ಅದು ಇಲ್ಲಿ ಆಗಿರುವಂತಹ ಬದಲಾವಣೆಗಳು, ಇಲ್ಲಿನ ಸಾಮಾಜಿಕ, ಆರ್ಥಿಕ, ಹಾಗೇನೇನೆ ಸಾಂಸ್ಕೃತಿಕವಾಗಿ ಆಗಿರುವಂಥದ್ದು ಅಥವಾ ಮಾನವಶಾಸ್ತ್ರೀಯ ಸಂಬಂಧಗಳಲ್ಲಿ ಆಗಿರುವಂತಹ ಎಲ್ಲ ಬದಲಾವಣೆಗಳನ್ನ ಅದು ಹೇಳುವಂತಹ ತುಂಬಾ ಆಪ್ತವಾದಂತಹ ಒಂದು ದಾಖಲೆನೇ ಹೊರತು ಅದು ನಮ್ಗೆ ಓದಕ್ಕಾಗಲ್ಲ ಅಂತ ನಮ್ಮನ್ನ ದೂರ ಇಡುವಂತಹ ಒಂದು ದೊಡ್ಡ ಆಧ್ಯಾತ್ಮದ ಗ್ರಂಥ ನಿಗೂಢವಾದ ಅಲ್ಲ. ಅದರಿಂದ ನೀವು ಓದ್ಬೋದಲ್ಲ ಅಂತ ಅನ್ಸುತ್ತೆ. ನಿಜವಾಗ್ಲೂ ಅದನ್ನು ಓದುವಾಗ ಎಷ್ಟು ಸಂತೋಷ ಮತ್ತು ಹೆಮ್ಮೆ ಎರಡೂ ಆಗತ್ತೆ ಗೊತ್ತಾ. 3000 ನನಗಂತೂ ಆಯ್ತು, 3000 ವರ್ಷದಿಂದ ಇಷ್ಟೆಲ್ಲ ಯೋಚನೆ ಮಾಡಿದಾರಲ್ಲ, ನಮ್ ಋಗ್ವೇದದಲ್ಲಿ ಇಷ್ಟು ಸುಂದರವಾಗಿ ಎಲ್ಲದನ್ನು ಹೇಳಿದಾರಲ್ಲ, ಎಂತೆಂಥ ಕಾವ್ಯ ಇದೆ ಹೇಳಿದಾರಲ್ಲ. ಮತ್ತೆ ಇಂಥ ಪ್ರಶ್ನೆಗಳು ನಾವು ಹುಟ್ಕೊಂತಲ್ಲ, ಹೆಂಗಪ್ಪ ಇದು ಅನ್ನೋದನ್ಸತ್ತೆ. ಆಮೇಲೆ ಜೊತೆಗೆ 3000 ವರ್ಷದ ಹಿಂದೆನೂ ಇಷ್ಟೊಂದು ಕ್ರೌರ್ಯನೂ ಸಾಧ್ಯ ಆಗಿತ್ತಲ್ಲ ಅಂತ ಅನ್ಸತ್ತೆ, ಇಷ್ಟು ಹಿಂಸೆ ಸಾಧ್ಯ ಆಗಿತ್ತಲ್ಲ ಅಂತ ಅನ್ಸತ್ತೆ. ಆಮೇಲೆ 3000 ವರ್ಷದ ಹಿಂದೆ ಅವರು ಲೈಂಗಿಕತೆ ಬಗ್ಗೆ ಇಷ್ಟು ಮುಕ್ತವಾಗಿ ಮಾತಾಡ್ತಿದ್ರಲ್ಲ, ಇವತ್ತು ಯಾಕೆ ಆಗಲ್ಲ ನಮ್ಗೆ ಅನ್ನೋ ಒಂದು ಆತಂಕನೂ ಆಗತ್ತೆ. ಎಲ್ಲವೂ ಮುಚ್ಚಿಡಬೇಕು ಅನ್ನೋದೊಂದು ಆಗಿಕ್ಕಿಲ್ಲ. ಸೊ ಈ ಎಲ್ಲ ಬೆರಗು ಕೂಡ ನಾವೇ ಅದನ್ನ ಓದುವಾಗ ಸಾಕೆ ಆಗತ್ತೆ. ಸೊ ನಾವು ಆರಾಮಾಗಿ ಓದ್ಬೋದು ಅನ್ನೋವಂತಹ ಕಾನ್ಫಿಡೆನ್ಸ್ ಅನ್ನ ನಮ್ಗೆ ಈ ಟೆಕ್ಸ್ಟು ಹುಟ್ಟಿಸುತ್ತೆ.
ಆಮೇಲೆ ಈ ಇಡೀ 22 ಅಧ್ಯಾಯನೂ ನೀವೇನು ಕಂಟಿನ್ಯೂಸ್ ಆಗಿ ಖಂಡಿತ ಓದ್ಬೇಕಾಗಿ, ಇದು ಒಟ್ಟಾಗಿ ಒಂದು ಸರಣಿನಲ್ಲೂ ಅರ್ಥ ಆಗತ್ತೆ. ಒಂದೊಂದೇ ಅಧ್ಯಾಯ ಒಂದು ಇಂಡಿಪೆಂಡೆಂಟ್ ಆರ್ಟಿಕಲ್ ಆಗು ಅರ್ಥ ಆಗುತ್ತೆ. ಹಿಂದಿನ ಮುಂದಿನ ಅಧ್ಯಾಯ ಓದ್ತಾ ಹೋದ್ರೂ ಆ ಪರ್ಟಿಕ್ಯುಲರ್ ಅಧ್ಯಾಯ ಅರ್ಥ ಅಂತ. ಇದು ಎಷ್ಟು ದೊಡ್ಡ ಅಡ್ವಾಂಟೇಜು ಅಂದರೆ, ಎಷ್ಟೋ ಸಲ ನಮಗೆ ಕಂಟಿನ್ಯೂಸ್ ಓದೋಕ್ಕಾಗಲ್ಲ. ಆಗ ನಾವು ಬಿಡಿ ಬಿಡಿಯಾಗಿ ಓದಿದ್ರೆ ಹಿಂದಿನ ಮರ್ತೋಯ್ತು, ಮುಂದಿನ ಅರ್ಥ ಆಗಲ್ಲ, ಹಂಗೆ ಆಗೋದಿಲ್ಲ. ಆ ಭಾಗದಲ್ಲಿ ಆ ಭಾಗ ಸ್ವಯಂಪೂರ್ಣವಾಗಿ ನಮಗೆ ಅರ್ಥ ಆಗುತ್ತೆ. ಇದು ಈ ಪುಸ್ತಕನ ಓದುವಾಗಿರುವಂತಹ ಮತ್ತೊಂದು ದೊಡ್ಡ ಅಡ್ವಾಂಟೇಜ್. ಇದರಲ್ಲಿ ಕೆಲವು ಅಂಶಗಳನ್ನ ಮಾತ್ರ ನಾನು ಇಟ್ಕೊಂಡು ಹೈಲೈಟ್ ಮಾಡ್ತಿದ್ದೀನಿ. ಆ ಮಿಕ್ಕಿದ್ದನ್ನ ನೀವು ಪುಸ್ತಕ ಓದಬೇಕು. ಅದಕ್ಕೋಸ್ಕರ ಅದ್ರ ಬಗ್ಗೆ ನಾನೇನು ಹೇಳ್ತಾ ಇಲ್ಲ. ಮೊದಲನೇದಾಗಿ ಪ್ರಕೃತಿ ಪ್ರೀತಿ. ಋಗ್ವೇದ ಪ್ರಾರಂಭ ಆಗಿ ಅದರ 10ನೇ ಮಂಡಲ ಬರೋವರೆಗೂ ನಮಗೆ ತುಂಬಾ ಆತ್ಮೀಯವಾಗಿ ಅಪೀಲ್ ಆಗೋದೇನು ಅಂದ್ರೆ, ಋಗ್ವೇದದ ಜನರಿಗೆ ಪ್ರಕೃತಿ ಜೊತೆನಲ್ಲಿದ್ದಂತಹ ಒಂದು ಆತ್ಮೀಯವಾದಂತಹ ಸಂಬಂಧ. ಅವ್ರು ತುಂಬಾ ಪ್ರೀತಿಸ್ತಿದ್ರು ಪ್ರಕೃತಿನ. ಅವ್ರಿಗೆ ಈ ಮರ, ಗಿಡ, ಬೆಂಕಿ, ನೀರು ಎಲ್ಲದ್ರ ಜೊತೆನೂ ಒಂದು ಅವಿನಾ ಸಂಬಂಧ ಆಗಿತ್ತು. ಅದನ್ನ ಅವ್ರು ದೇವತೆಗಳು ಅಂತಲೇ ಭಾವಿಸ್ಕೋತಿದ್ರು. ಅದು ಆ ದೇವತೆಗಳು ಅವ್ರ ನಡುವೆನೇ ಇತ್ತು. ಎಲ್ಲೋ ಆಕಾಶದಲ್ಲೋ ಪಾತಾಳದಲ್ಲೋ ಎಲ್ಲೂ ಇಲ್ಲ, ಅವ್ರ ಮಧ್ಯದಲ್ಲೇ ಅವ್ರ ನಡುವಿನಲ್ಲೇ ಅವ್ರ ಜೊತೆಯಲ್ಲೇ ದಿನ ದಿನ ಒಡನಾಡ್ತಿದ್ದಂತಹ ಜೀವಿಗಳಾಗಿತ್ತು. ಅವರು ಈ ಇಡೀ ಪ್ರಕೃತಿ ಎಲ್ಲ ಆಗುಹೋಗುಗಳನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಇವರು ಮಂಡುಕ ಸೂಕ್ತನ ಕೋಟ್ ಮಾಡಿದ್ರು. ಅದರಲ್ಲಿ ಅವ್ರಿಗೆ ಕಪ್ಪೆಗಳ ಶಿಶಿರ ಸುಪ್ತಿ ಅಂದ್ರೆ ಅವರು ಮಲ್ಕೊಂಡ್ ಬಿಡುತ್ತಲ್ಲ, ಅದು ಬೇಸಿಗೆ ಹೊತ್ತಿನಲ್ಲಿ, ಮತ್ತೆ ಇದರಲ್ಲಿ ಚಳಿಗಾಲದಲ್ಲಿ ಮಲಗಿ ಮಳೆಗಾಲದಲ್ಲಿ ಏಳುತ್ತಲ್ಲ, ಅದು ಗೊತ್ತಾಗ್ತಿತ್ತು. ಅದಷ್ಟು ಚೆನ್ನಾಗಿ ಗುರುತಿಸ್ಕೊಂಡಿದ್ರು. ಆಮೇಲೆ ಮಳೆ ಬಂದಾಗ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಪರಸ್ಪರ ಎಲ್ಲ ಕಪ್ಪೆಗಳು ಓಡಿ ಓಡಿ ಹೋಗಿ ಒಂದನ್ನ ಕಬ್ಕೊಡುವಂತಹ ಆ ಒಂದು ಆ ಪ್ರವೃತ್ತಿ ಅವ್ರು ಎಷ್ಟು ಅಬ್ಸರ್ವ್ ಮಾಡಿರ್ಬೋದು. ಇದೆಲ್ಲ ನೋಡ್ರೆ ಈಗ ನಮ್ಮ ಸಿಟಿಯ ಮಕ್ಕಳಿಗೆ ಯಾವುದೂ ಗೊತ್ತಿಲ್ಲ. ಅವ್ರಿಗೆ ಕುಪ್ಪಚ್ಚಿಗೆ ಕಾಗೆಗೂ ಎಷ್ಟೋ ಸಲ ವ್ಯತ್ಯಾಸ ಗೊತ್ತಿಲ್ಲ, ಯಾವ ಗಿಡ ಮರಗೂ ಗೊತ್ತಿರೋಕೆ ಅವ್ರು ಪ್ರಕೃತಿ ಜೊತೆ ಬೆಳೀರೇ ಇಲ್ಲ. ಬಟ್ ಇವರು ಪ್ರಕೃತಿ ಮಧ್ಯದತೆ ಇದ್ದಿದ್ರಿಂದ ಅದನ್ನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ರು. ಆಮೇಲೆ ಹಾಗೇನೆ ಪ್ರಕೃತಿಯ ರಮಣೀಯತೆ ತರ ಅದ್ರ ಕ್ರೌರ್ಯನೂ ಅವ್ರಿಗೆ ಗೊತ್ತಿತ್ತು. ಅವರು ಈ ಕಾಳ್ಗಿಚ್ಚು ಹತ್ತುತ್ತಲ್ಲ, ಹತ್ತಿದಾಗ ಅದನ್ನ ಎಷ್ಟು ಸೊಗಸಾದ ಒಂದು ಕಾವ್ಯವಾಗಿ ವರ್ಣಿಸಿದ್ದಾರೆ ಇದರಲ್ಲಿ ಅಂತ ಅಂದ್ರೆ, ಅದು ಹೋಳ್ತಾರೆ ಫಸ್ಟು ಅಗ್ನಿನ. ನೀನು ರಾತ್ರಿ ಹೊತ್ತಿನಲ್ಲಿ ನನಗೆ ಸೂರ್ಯ ಇಲ್ದಿದ್ದಾಗ ಬೆಂಕಿಯಾಗಿ ನಮ್ಮ ಬದುಕನ್ನ ಹೆಂಗೆ ಚೆನ್ನಾಗಿ ನೀನು ಕಾಪಾಡಿದ್ಯಾ, ನೀನು ಸೂರ್ಯನ ಸ್ಥಾನವನ್ನ ನೀನು ಇಲ್ಲಿ ವಹಿಸ್ಕೊಂಡಿದ್ಯಾ, ನಮಗೆ ಚಳಿಗೆ ಇದಕ್ಕೆ ಎಲ್ಲದಕ್ಕೂ ನೀನು ಒಂದು ಇದನ್ನ ಕೊಟ್ಟಿದ್ಯಾ, ರಕ್ಷಣೆಯನ್ನ ಕೊಟ್ಟಿದ್ಯಾ ಅಂತ ಹೇಳ್ಕೊಂಡು, ನಂತರ ನಾವು ನಿನ್ನನ್ನು ಆಕಾಶದಲ್ಲೂ ನೋಡಿದ್ದೀವಿ, ನೀರಿನ ಜೊತೆಯಲ್ಲಿ ಮಿಂಚು ಮಳೆ ಬರುವಾಗ ನೋಡಿದೀವಿ, ನಾನು ನಿನ್ನನ್ನ ಬೇರೆ ಕಡೆಯಿಂದ ಮಾತಾಡಿಶ್ವನ್ ಅನ್ನೋ ತಗೊಂಡ್ ಬಂದ ಅಂತ ಹೇಳುವಂತಹ ಇದು ಎಲ್ಲ ಇದರಲ್ಲೂ ಇದೆ. ಪ್ರೊಮಿಥಿಯಸ್ ಅನ್ಬೋನ್ ಪದ್ಯದಲ್ಲಿ ಅದರಲ್ಲೆಲ್ಲ ಅವ್ನು ಭೂಮಿಗೆ ತಂದ ಬೆಂಕಿನ ಅನ್ನೋದು ಎಲ್ಲ ಫಿಲಾಸಫಿಲಿಟಿ ಎಲ್ಲ ಕಲ್ಚರಲ್ಲೂ ಇದೆ. ಇಲ್ಲೂ ಅದನ್ನ ಅವರು ಮಾತಾಡಿ ಎಲ್ಲ ಆದ್ಮೇಲೆ ಆ ಕಾಳ್ಗಿಚ್ಚು ಹಬ್ಬುವಾಗ ಅವ್ರು ಹೇಳ್ತಾ ಹೋಗ್ತಾರೆ, ನೀನು ಆ ಕೆನ್ನಾಲಿಗೆಯನ್ನ ಚಾಚಿಕೊಂಡು ಅದರಲ್ಲಿ ಎಷ್ಟು ಬಣ್ಣ, ಬೆಂಕಿನಲ್ಲಿ ಎಷ್ಟು ಶೇಡ್ಸ್ ಬರುತ್ತೆ, ಅದು ಕಾಳ್ಗಿಚ್ಚು ಹೋಗುವಾಗ ಶೇಡ್ಸ್ನ ಬಣ್ಣವನ್ನೆಲ್ಲ ಅವ್ರು ವಿವರಿಸ್ತಾರೆ. ಇಷ್ಟು ಸೂಕ್ಷ್ಮವಾದ ಅಬ್ಸರ್ವೇಷನ್ ಪ್ರೀತಿ ಇಲ್ದಿದ್ರೆ ಸಾಧ್ಯನೇ ಇಲ್ಲ. ಜೊತೆಗೆ ಅವರ ಕಾವ್ಯತ್ವದ ಉಪಮೆನೂ ತರ್ತಾರೆ. ಏನು ಅಂತಂದ್ರೆ, ಆ ಬೆಂಕಿ ಎಲ್ಲವನ್ನು ಸುಟ್ಕೊಂಡು ಅಡ್ಡಾದಿಡ್ಡಿಯಾಗಿ ಎಲ್ಲೆಲ್ಲೋ ಹೋಗ್ತಿದ್ಯಲ್ಲ, ಅದಕ್ಕೊಂದು ಎಷ್ಟು ಸೊಗಸಾದ ಅಂದ್ರೆ ಅವ್ರು ಬದುಕಿದ್ದೆ ಉಪಮೆ ಅದು. ಅಂದ್ರೆ ಇದು ದನ ಕಾಯೋನು ದನಗಳನ್ನ ನೋಡ್ಕೊಳ್ದೇ ಇದ್ರೆ ಅವು ಎಲ್ಲೆಲ್ಲೋ ಚದುರು ಹೋಗಿ ಮೇಯ್ತಾ ಇರುತ್ತಲ್ಲ, ಹಾಗೆ ಎಲ್ಲೆಲ್ಲೋ ಹೋಗ್ಬಿಡ್ತಾ ಇದ್ದೀನಿ ಅಗ್ನಿಯ ಜ್ವಾಲೆಗಳು ದನಗಾಹಿ ಇಲ್ಲದೆ ಇರುವಂತಹ ದನಗಳ ತರದಲ್ಲಿ ಅಂತ ಹೇಳ್ಕೊಂಡು ಆ ಪ್ರತಿಯೊಂದನ್ನು ಹೇಳ್ತಾರೆ. ಆಮೇಲೆ ಚಟಪಟ ಪರಪರ ಚರಚರ ಸತ್ತು ಬಂದಾಗ ನನಗೆ ಕುದುರೆ ಓಡ್ತಾ ಇರೋ ಸಂದಿಕೆ ಇರುತ್ತೆ ಅಂತ ಹೇಳ್ಕೊತಾರೆ. ಇಲ್ಲಿ ಗಮನಿಸ್ಬೇಕಾದೇನು ಅಂದ್ರೆ, ಕುದುರೆ ಓಡೋದು, ಆ ಹಸು ಕಾಯೋ ಅಂಥದ್ದು, ಅದ್ರ ಸುತ್ತ ಅದೆಲ್ಲ ಬದುಕಿನ ಒಂದು ಭಾಗ. ಯಾಕೆಂದ್ರೆ ಪಶುಸಂಗೋಪನೆ ಹಂತದಲ್ಲೇ ಇದ್ದವರು, ಮೇನ್ಲಿ ಅವುಗಳನ್ನ ಮೇಯಿಸ್ಕೊಂಡು ಅವುಗಳನ್ನ ನೋಡ್ಕೊಂಡೇ ಬದುಕಂತ ಜನ. ಸೊ ಅದೆಲ್ಲ ಉದಾಹರಣೆಯನ್ನ ತರುವಂತಹ ಇದು ಅವರ ಪ್ರಕೃತಿ ಪ್ರೀತಿನಲ್ಲಿ ಎಷ್ಟು ಪ್ರೀತಿ, ಎಷ್ಟು ಆಶ್ಚರ್ಯವನ್ನ ಅವರು ವ್ಯಕ್ತಪಡಿಸ್ತಾರೆ. ಇದು ಋಗ್ವೇದದ ಉದ್ದಕ್ಕೂ ಕಾಣುತ್ತೆ. ಹಾಗಾಗಿ ಅದು ಎಷ್ಟು ಈ ನೆಲಕ್ಕೆ ಅಂಟ್ಕೊಂಡಿದೆ, ನಿಗೂಢ ಅಲ್ಲ ಅನ್ನೋದನ್ನ ಮತ್ತೆ ಪ್ರತಿ ಮಾತಲ್ಲೂ ಅದನ್ನ ಹೇಳಲ್ಲ, ಬಟ್ ವಿವರಣೆಯಲ್ಲೇ ಅದನ್ನ ನಮ್ಗೆ ಅರ್ಥ ಮಾಡಿಸೋ ಪ್ರಯತ್ನ ನಿಜವಾಗ್ಲೂ ಬೆಸ್ಟ್ ಮೆಥಡ್. ನೀನು ಇದು ಪಾಠದ ಮಾರಲ್ ಅಂತ ಹೇಳಿದ್ರೆ ಮಕ್ಳಿಗೆ ನಿಜವಾಗ್ಲೂ ಏನು ಅರ್ಥ ಆಗಿಲ್ಲ. ಪಾಠ ಅರ್ಥ ಆದ್ರೆ ಮಾರಲ್ ತಾನಾಗೆ ಅರ್ಥ ಆಗುತ್ತೆ. ಸೊ ಅವ್ರು ಅದನ್ನೇ ಅರ್ಥ ಮಾಡ್ಸಕ್ ಟ್ರೈ ಮಾಡಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಮತ್ತೆ ಎರಡನೇದು, ನಮ್ಮ ಇಂಗ್ಲಿಷ್ ಕವಿಲು, ಕನ್ನಡದ ಕವಿಲು KS ಅವರೆಲ್ಲ ಕಾವ್ಯ ಸೃಷ್ಟಿ ಹೇಗಾಯ್ತು ಅನ್ನೋದ್ರ ಬಗ್ಗೆನೇ ಮಾತಾಡ್ತಾರೆ. ವಾಟ್ ಈಸ್ ಪೊಯಿಟ್ರಿ ಅಂತ ಮಾತಾಡ್ತಾರೆ, ಅದು ಹೆಂಗ್ ಕ್ರಿಯೇಟ್ ಆಯ್ತು ಅಂತ ಮಾತಾಡ್ತಾರೆ. ಸೊ ಅಂಥ ಕಾವ್ಯ ಸೃಷ್ಟಿಯ ಪ್ರಕ್ರಿಯೆಯನ್ನ ಎಷ್ಟು ಸೊಗಸಾಗಿ
ಋಗ್ವೇದದಲ್ಲಿ ಬೇಕಾದಷ್ಟು ಸೂಕ್ತಗಳಲ್ಲಿ ಅದು ಬಂದಿದೆ ಅಂತ ಹೇಳಿ. ಈ ಒಂದ್ಸತಿ ನೀವು ಕಾವ್ಯ ಸೃಷ್ಟಿ ಈ ಭಾಗ ನಾನು ಹೇಗೆ ಸೃಷ್ಟಿ ಮಾಡಿದೆ ಅಂತ ಮಾತಾಡಿದ ತಕ್ಷಣ ಅದು ಅಪೌರುಷೇಯದ ನಂಬಿಕೆನೇ ಕ್ವಶನ್ ಅಲ್ಲ. ನೀವು ಪುರುಷರು ಅದನ್ನ ಸೃಷ್ಟಿ ಮಾಡ್ತಿದ್ದೀರಾ ಅಂತ ಆದ್ಮೇಲೆ ಎಲ್ಲಿ ಅಪೌರುಷೇಯ? ಸೊ ಇದು ನಾವೇ ಬರ್ದಿರೋದು ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ನಿಚ್ಚಳವಾಗಿ ಹೇಳಿದಂತ ಸನ್ನಿವೇಶ. ಈ ಕಾವ್ಯ ಸೃಷ್ಟಿಗೆ ಭಾಷೆ ಹೆಂಗ್ ಒದಗ್ ಬರುತ್ತೆ ಅನ್ನಕ್ಕೆ ನೋಡಿ ಎಷ್ಟು ಮುಕ್ತವಾದ ಒಕ್ಕೊಮ್ಮೆ ಕೊಡ್ತಾರೆ ಅಲ್ಲಿ ಕವಿ. ಅಂದ್ರೆ ಪತಿ ತನ್ನನ್ನು ರಮಿಸಬೇಕು ಅಂತ ಬಯಸುವಂತಹ ಪತ್ನಿ ವಿವಸ್ತ್ರಳಾಗೋ ಹಂಗೆ ಈ ಕಾವ್ಯ ಸೃಷ್ಟಿಗೆ ಮನಸ್ಸಲ್ಲಿ ಭಾಷೆ ಬಿಚ್ಕೊಳ್ಳೋದು. ಎಂತಹ ಉದಾಹರಣೆನ ಕೊಡ್ತಾರೆ, ಅಷ್ಟು ಸಂತೋಷ ಆಗ್ಬಿಡುತ್ತೆ ಓದ್ಬೇಕಾರೆ ನಮ್ಗೆ. ಹಾಗೆ ಅಲ್ಲಿ ಭಾಷೆ ಬರುತ್ತೆ, ಆ ಭಾಷೆ ಜೊತೆಗೆ ಮಾಡ್ಲೇಬೇಕು ನಾವು ಎಲ್ಲರೂ ಇಲ್ಲಿದ್ದೀವಿ. ಬಟ್ ಯಾರಿಗೋ ಕೆಲವ್ರು ಮಾತ್ರ ಕವಿತ್ವ ಬರುತ್ತೆ. ಯಾಕಪ್ಪ ಅಂದ್ರೆ ನಮ್ಗೆ ಒತ್ತಡ ಇಲ್ಲ, ನಮ್ಗೆ ಏನ್ ನೋಡಿದೀವೋ ಅದನ್ನ ನಂಗೆ ಹೊರಗೆ ಹಾಕು ಅಂತ ದಬ್ತಾ ಇಲ್ಲ, ತಿದಿ ಬತ್ತುತ್ತಾ ಇಲ್ಲ. ಹಾಗಾಗಿ ನಾವು ಅದನ್ನ ನೋಡಿ ಸಂತೋಷ ಪಟ್ಟು ಅಷ್ಟೇ ಇರ್ತೀವಿ. ಬಟ್ ಒಬ್ಬ ಕವಿಗೆ ಹಂಗಾಗಲ್ಲ, ಒಬ್ಬ ಶಿಲ್ಪಿ ಹಂಗಾಗಲ್ಲ, ಒಬ್ಬ ಬಡಗಿಗೆ ಹಂಗಾಗಲ್ಲ. ಅದನ್ನ ಮೂಡಿಸ್ಬಿಡ್ಬೇಕು ಇನ್ನೊಂದ್ರಲ್ಲಿ ಅನ್ನೋಂತಹ ಒಂದು ಒತ್ತಡ ಇದೆಯಲ್ಲ, ಆ ಸೃಜನಶೀಲ ಒತ್ತಡದಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಹುಡುಕಾಟವನ್ನ ಮಾಡ್ಕೊಂಡು ಅಭಿವ್ಯಕ್ತಿ ಮಾರ್ಗವನ್ನ ಹುಡುಕ್ಕೋತಾರೆ ಅಂತ. ಬಟ್ ಇನ್ನೊಂದು ಅದ್ಭುತವಾದಂತಹ ಅಬ್ಸರ್ವೇಷನ್ ಏನು ಅಂದ್ರೆ, ನಾವು ಕವಿ ಅಂದ ತಕ್ಷಣ ಇವತ್ತು ಸ್ವಲ್ಪ ಅವ್ರನ್ನ ಸ್ಟ್ಯಾಂಡರ್ಡ್ ಮೇಲೆ ಕವಿಗಳು ಅಂತ ಅಷ್ಟ, ಅವರು ಬೇರೆ ಎಲ್ರಿಗಿಂತ ಎತ್ತರ. ಅಂದ್ರೆ ಈ ನಮ್ಮಲ್ಲಿ ಕವಿತೆ ಪೊಯೆಟ್ರಿ ಬರೆಯೋರು ಮಾತ್ರ, ಉಳಿದವ್ರು ಯಾರು ಅವ್ರು ಯಾರಿಗೂ ಆ ಥರದ್ದು ಯೋಡಿಸೇ ಇದ್ದಾರೆ. ಬಟ್ ಋಗ್ವೇದದಲ್ಲಿ ಶುರುವಿನಲ್ಲಿ ಅಂತೂ ಈ ಥರದ ಒಂದು ವ್ಯತ್ಯಾಸನೇ ಇಲ್ಲ. ಕವಿಯಿಂದ ತಿಳಿದವನು ಅಂತ, ಕವಿಯಿಂದ ವಿವೇಕಿ ಅಂತ, ಕವಿಯನ್ನ ಬಡಗಿ ಅಂತಾನು ಕರೀತಾರೆ. ಅಲ್ಲಿ ಶಿಲ್ಪಿ, ಬಡಗಿ, ಕೆತ್ತೋ ಅಂತವನು, ಇನ್ನೊಂದು ಕೆಲಸ ಮಾಡೋ ಎಲ್ಲರೂ ಕವಿಗಳಿಗೆ. ಯಾಕೆಂದ್ರೆ ಅವ್ರು ಎಲ್ಲರಲ್ಲೂ ಸೃಜನಶೀಲ ಒತ್ತಡ. ಒಬ್ಬ ಸೈಂಟಿಸ್ಟು ಕವಿ ಆಗ್ಬಲ್ಲ. ಆ ಕವಿ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೊಂಡ್ ಕ್ರಮನೇ ಬೇರೆ. ತಮ್ಮೊಳಗೆ ಮೂಡಿದಂತಹ ಒಂದು ಸೃಜನಶೀಲ ಕಲ್ಪನೆಗೆ ಒಂದು ಅಭಿವ್ಯಕ್ತಿಯ ಮಾಧ್ಯಮವನ್ನ ಹುಡುಕೊಂಡು ಅದನ್ನು ದಪ್ಪಿ ಹೊರಗಡೆಗೆ ಕಳಿಸೋ ಅಂತಹದ್ದೇ ಕವಿತ್ವ ಆಗ್ತಾ ಇದೆ. ಪದ್ಯ ಬರೆದ್ರೆ ಮಾತ್ರ ಕವಿ ಅನ್ನೋ ತರದ್ದು ಅಲ್ಲಿ ಇರ್ಲೇ ಇಲ್ಲ. ಇದು ಇವ್ರು ಪರ ಅಂತ ಹೇಳಿದ್ರಲ್ಲ, ಅದು ಬಂದ್ಮೇಲೆ ಬೌದ್ಧಿಕವಾಗಿ ಯೋಚನೆ ಮಾಡುವಂತಹ ಕವಿ ಬಹಳ ಸುಪೀರಿಯರು. ಶಿಲ್ಪಿನೋ, ಬಡಗಿನೋ, ಒಬ್ಬ ಆರ್ಕಿಟೆಕ್ಟೋ, ಮನೆ ಕಟ್ಟೋನೋ, ಒಂದು ಮೇಸ್ತ್ರಿ. ನಾನು ನಾನಿದ್ದಾಗ ಒಂದು ಮನೆಯಲ್ಲಿ ಇಟ್ಕೊಂಡ್ರಿ, ಅದರ ನೆಲನ ಒಬ್ಬ ದಾರೆ ಕೆಲಸದವನು ಎಷ್ಟು ಹೆಂಗು ಮಾಡಿದ್ದ ಅಂದ್ರೆ ನನ್ನ ಮುಖ ಕಾಣೋದು ಸಾರಿಸಿದಾಗ. ಅಂದ್ರೆ ಅದು ಎಷ್ಟು ಉಜ್ಜಿರ್ಬೋದು ಆ ಸಿಮೆಂಟಿನ ನೆಲಕ್ಕೆ ಮೊಟ್ಟೆಯನ್ನ ಇನ್ನೊಂದನ್ನ ಎಲ್ಲ ಹಾಕಿ. ಅವನ್ ಕವಿ ಅಲ್ವಾ? ಅದು ಸೃಜನಶೀಲತೆ ಅಲ್ವಾ? ಅಂಥ ಎಲ್ಲ ಸೃಜನಶೀಲತೆಯನ್ನ ನಮ್ಮ ಋಗ್ವೇದ 3000 ವರ್ಷಕ್ಕಿಂತ ಗೌರವಿಸ್ತಿತ್ತು. ಬಟ್ ನಾವು ಅದನ್ನ ಈ ಒಂದು ಶ್ರೇಣೀಕೃತ ಸಮಾಜ ಬಂದ ತಕ್ಷಣ ಭೌತಿಕ ಶ್ರಮ ಬೇರೆ, ದೈಹಿಕ ಶ್ರಮ ಬೇರೆ, ಒಂದ್ ಕೀಳು ಒಂದ್ ಮೇಲು ಅಂತ ಮಾಡ್ಕೊಂಡಾಗ ನಿಜವಾಗ್ಲೂ ನಾವು ಏನನ್ನು ಫಾಲೋ ಮಾಡ್ಬೇಕಾಗಿತ್ತು ಅದನ್ನ ಬಿಟ್ರಿ. ನಾವು ವೇದವನ್ನೇ ಫಾಲೋ ಮಾಡ್ತೀವಿ ಅಂತ ಹೇಳೋರು ವೇದದಲ್ಲಿರೋದೆಲ್ಲ ಬಿಟ್ಬಿಟ್ರಿ. ಸೊ ಇದು ಅದಕ್ಕೆ ಒಂದು ಉದಾಹರಣೆ ಅಂತ ನನಗೆ ಅನ್ಸುತ್ತೆ. ಜೊತೆಗೆ ಋಗ್ವೇದದಲ್ಲಿ ಕೆಲವೆಲ್ಲ ಸಂವಹನ ಸೂಕ್ತಗಳಿವೆ. ಊರ್ವಶಿ ಪುರೂರವ, ವಿಶ್ವಾಮಿತ್ರ ಮತ್ತೆ ನದಿಗಳು, ಮತ್ತೆ ಯಮಾಯನಿ, ಸರಮ ಮತ್ತೆ ಪಡಿಗಳು. ತುಂಬಾ ಜನ ಎಲ್ಲ ತರದ ಭಾಷಾಶಾಸ್ತ್ರಜ್ಞರು ಹೇಳೋ ಪ್ರಕಾರ ನಮ್ಮ ಇವತ್ತಿನ ನಾಟಕದ ಮೂಲ ಅಲ್ಲಿ ಕಾಣ್ಬೋದು. ನಾವು ಎಷ್ಟು ಹೇಳ್ಕೊಳ್ಬೇಕಲ್ವ? ಇವತ್ತಿನ ನಾಟಕದ ಮೂಲ 3000 ವರ್ಷದ ಹಿಂದಿನ ಆ ಊರ್ವಶಿ ಪುರೂರವದ ಸಂಭಾಷಣೆನಲ್ಲಿದೆ. ಈ ತರದ ಸರಮ ಮತ್ತೆ ಪಣಿ ಇದರಲ್ಲಿದೆ. ಅದನ್ನ ನೋಡ್ಬೇಕಾದ್ರೆ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ? ಜೊತೆಗೆ ಇನ್ನೂ ಒಂದು ಅಂಶನ ಎಷ್ಟು ಸೊಗಸಾಗಿ ಅಲ್ಲಿ ಯಾರೋ ಗುರುತಿಸ್ತಾರೆ ಅಂತ ಅಂದ್ರೆ, ಇದು ಸರಮ ಮತ್ತೆ ಪಣಿಯ ಸಂಭಾಷಣೆ ಬಂದಾಗ ಸರಮ ಈ ಆರ್ಯರ ಗುಂಪಿಗೆ ಸೇರಿದಂಥವಳು ದೂತಿಯಾಗಿ ಬರೋಳು. ಪಣಿಗಳು ಆರ್ಯೇತರಲ್ಲವರು, ಅನಾರ್ಯರು ಕಟ್ಕೊಳ್ತಾರೆ. ತುಂಬಾ ಶ್ರೀಮಂತರು, ಬೇಕಾದಷ್ಟು ಬೆಳ್ಳಿ ಬಂಗಾರ ಚಿನ್ನ ಇವು ಎಲ್ಲ ಇಟ್ಕೊಂಡು ಅನ್ಸೋದು. ಯಾವಾಗಲೂ ಆರ್ಯರ ಗಜ ಮೇಲೆ ಕಣ್ಣು ಅಮೆರಿಕದ ಆಯ್ತಾ. ಆದ್ರಿಂದ ಅವ್ರಿಗೆ ಅದನ್ನ ಹೆಂಗಾರೋ ಅದನ್ನ ತಗೊಂಡ್ ಬಂದ್ಬಿಡ್ಬೇಕು ಅಂತ ಅದಕ್ಕೆ ಕಳ್ಸ್ಕೊಡ್ತಾರೆ ದೂತಿಯಾಗಿ ಸರಮೆನ. ಸರಮೆ ಅಲ್ಲಿಗೆ ಬಂದಾಗ ಅವಳು ಅಲ್ಲಿ ಬಂದು ದೂತಿಯಾಗಿ ಬಂದ್ರು ಕೂಡ ಅವಳದು ಒಳಗಡೆ ಒಂದು ಕಾವ್ಯದ ಮನಸ್ಸಿದೆ ಸರಮೆಯ ಒಳಗಡೆ. ಆಮೇಲೆ ಅವರೆಲ್ಲ ಮಾತಾಡುವಾಗ ತುಂಬಾ ಒಂಥರ ಸಂಕಟ ಆಗತ್ತೆ. ಆಗ ಸರಮೆ ಹೇಳ್ತಾಳೆ, ನೋಡಿ ಈಗೆಲ್ಲ ನಾಶ ಹಾಕೋಕ್ಕೊಡ್ತೀರ, ಎಲ್ಲಾರು ದೂರ ಹೊರಟೋಗ್ಬಿಡಿ, ಈಗ ಇರ್ಬೇಡಿ ನೀವು ಅಂತ ಹೇಳ್ತಾಳೆ. ಆದ ಪಣಿಗೆ ಹೇಳ್ತಾರೆ, ನೀನು ನಮ್ಮ ಸಹೋದರಿ ತರ ಒಪ್ಕೊಳ್ತೀವಿ ಬಾಮ ನೀನು ಅಂತ ಹೇಳಿದಾಗ, ಬೇಡ ಬೇಡ, ಇಂದ್ರ ಮತ್ತೆ ಅಂಗಿರಸರು ಘೋರ ಅಂತ ಬಳಸ್ತಾರೆ. ಅವರಿಗೆ ಒಂದು ವಿಶೇಷಣ ಘೋರ ಅನ್ನೋದನ್ನ ಬಳಸ್ಬೇಕು ಹೇಳ್ತಾರೆ. ಅವರು
ಅವ್ರ ಹೃದಯ ನಿಮ್ಮಷ್ಟು ದೊಡ್ಡದಲ್ಲ. ಅವರಿಗೆ ಸೋದರಿತ್ವ ಭ್ರಾತೃತ್ವ ಏನೂ ಗೊತ್ತೇ ಇಲ್ಲ. ಎಂಥ ಮಾತು ನೋಡಿ. ಅವ್ರು ಬಂದಿರೋದು ದೂತಿಯಾಗಿ, ಅವ್ರಿಗದೆಲ್ಲ ಏನೂ ಗೊತ್ತಿಲ್ಲ. ನೀವೆಲ್ಲಾದ್ರೂ ದೂರ ಹೋಗ್ಬಿಡಿ. ಇದು ಯಾಕೆ ಮುಖ್ಯ ಅಂತಂದ್ರೆ, ಒಂದು ಕಾವ್ಯ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ನಾವು ಪರವಿರೋಧ ಮರ್ತು ಬಿಡ್ತೀವಿ. ಅದೆಲ್ಲದನ್ನ ಮೇಲೆ ಏರ್ಕೊಂಡು ಮೇಲಕ್ಕೆ ಹೋಗಿ ಅಲ್ಲಿ ಮನುಷ್ಯತ್ವದ ನೆಲೆನಲ್ಲಿ ತುಳಿಯಕ್ಕೆ ಶುರು ಮಾಡ್ತೀವಿ. ನಮಗೆ ಆನಾ ಕಾರೆನಿನಾದಲ್ಲಿ ಟಾಲ್ಸ್ಟಾಯ್ಗೆ ಆನಾ ಯಾವತ್ತೂ ಪಿಲಟೆ ಥರ ಕಾಣಿಸ್ಲೇ ಇಲ್ಲ. ಯಾಕೆ ಕಾಣಿಸ್ಲಿಲ್ಲ ಅಂದ್ರೆ ಅವ್ರ ಮನ್ಸಾಗಿ ಯೋಚನೆ ಮಾಡೋಕ್ಕೆ ಸಾಧ್ಯ ಆಯ್ತಾ? ಆ ಹೈಯರ್ ಲೆವೆಲ್ಗೆ ಕಾವ್ಯ ಸೃಷ್ಟಿ ಕರ್ಕೊಂಡು ಹೋಗುತ್ತೇನೋ ಅಷ್ಟಿಂದೇ ಅವ್ರಿಗೆ ಗುರ್ತಿಸೋಕ್ಕೆ ಸಾಧ್ಯ ಋಗ್ವೇದದ ಕವಿಗಳು. ಆಮೇಲೆ ಅವರು ಇವಾಗ್ಲೇ ಎಷ್ಟೊಂದು ರೂಪಕಗಳು ಉಪಮೇಯಗಳನ್ನ ಬಂದ್ ಮಾಡೋರು. ಬಂದ್ ಎಷ್ಟು ಚೆನ್ನಾಗಿ ಮಾಡೋರು ಅಂದ್ರೆ, ಅದಕ್ಕೊಂದು ಎಕ್ಸಾಂಪಲ್ ಅನ್ನ ಅಬ್ಜಿಯಾರ್ ಅವರು ಔಷಧಿ ಸೂಕ್ತದಿಂದ ಕೊಟ್ಟಿದ್ದಾರೆ. ಉಪಸ್ಥಿ ಅನ್ನೋ ಒಂದು ಪದನ ಬಳಸ್ತಾರೆ. ಉಪಸ್ಥಿ ಇದೆ ನೆಲದ ಮೇಲೆ ಬೆಳೆಯುವಂಥದ್ದು, ಅಂದ್ರೆ ಬಳ್ಳಿ ಲತೆ ಆ ಥರದ್ದು. ಮತ್ತೆ ಉಪಸ್ಥಿ ಅಂದ್ರೆ ಬಿದ್ದು ನೆಲ ಕಚ್ಚುವುದು ಅರ್ಥ. ಅಲ್ಲಿ ಅದು ರೋಗಕ್ಕೆ ಬಳಕೆಯಾಗಿರೋ ಸಂದರ್ಭ. ಅಂದ್ರೆ ಈ ಉಪಸ್ಥಿಯನ್ನ ರೋಗಕ್ಕೆ ಬಳಸಿದ್ರೆ ರೋಗ ಉಪಸ್ಥಿ ಆಗತ್ತೆ ಅಂತ. ಎಷ್ಟು ಸೊಗಸಾಗಿ ಅಂದ್ರೆ ಅವ್ರಿಗೆ ಭಾಷೆ ಇದು ಅಪೌರುಷಯಿಕ್ ಇವೆಲ್ಲ ಬರಕ್ ಸಾಧ್ಯ ಹೇಳಿ, ಮನುಷ್ಯನ ಮನಸ್ಸಿಗೆ ಬರಕ್ ಸಾಧ್ಯ. ನಾ ಭಾಷೆಯನ್ನು ಹಿಂಗ್ ಮ್ಯಾನ್ಪುಲೇಟ್ ಮಾಡ್ಬೋದು, ಹಿಂಗ್ ಬಳಸ್ಬೋದು, ಹೀಗೆಲ್ಲ ಮಾಡ್ಬೋದು ಅನ್ನೋದು ಬರಕ್ ಸಾಧ್ಯ. ಸೊ ಇದು ಕೂಡ ಋಗ್ವೇದದ ಉದ್ದಕ್ಕೂ ಕಾಣೋವಂಥದ್ದು. ಇನ್ನು ತುಂಬಾ ಉಪಮೆಗಳು ಆ ಸೊಗಸಾಗ್ತೆಲ್ಲ ಇದೆ. ನಾನು ಒಂದ್ ಸ್ಪೂನ್ ಅಷ್ಟೇ ಕೊಡ್ತೀನಿ. ನೀವು ಫುಲ್ ಊಟ ನೀವು ಅದನ್ನ ಮಾಡ್ಬೇಕು, ಪುಸ್ತಕನ ತಗೊಂಡು ಓದ್ಬೇಕು. ಆಮೇಲೆ ಇಡೀ ಋಗ್ವೇದ ಸಂಹಿತೆಯಲ್ಲಿ ಬಹಳ ಮುಖ್ಯವಾದ ಕಲ್ಪನೆ ಅಂದ್ರೆ ಋತದ ಕಲ್ಪನೆ. ಇದು ನಮ್ಗೆ ಎಲ್ಲ ಕಾಲಕ್ಕೂ ಬೇಕಾದಂತಹ ಒಂದು ಕಲ್ಪನೆ ಅಂತ ನಂಗೆ ಇವತ್ತಿಗೂ ಕೂಡ ಅನ್ಸೋಂಥದ್ದು. ಆ ಋತದ ದೇವತೆ ವರುಣ. ಏನಪ್ಪ ಋತ ಅಂತ ಅಂದ್ರೆ, ಈ ಋತ ಅಂತಂದ್ರೆ ಇದು ನಿಯಮಗಳು. ದೇವ ಮಾಡಿದ ನಿಯಮ ಅಲ್ಲ, ಪರಮಾತ್ಮ ಮಾಡಿದ ನಿಯಮ ಅಲ್ಲ. ಈಶ್ವರ ಚಲನೆಯನ್ನ ಅದರಷ್ಟಕ್ಕದೇ ನಿಯಂತ್ರಿಸ್ತಾ ಇರುವಂತಹ ನಿಯಮ ಅದು. ಋತುಗಳು ತಮ್ಮಷ್ಟಕ್ಕೆ ತಾವೇ ಆಗತ್ತೆ. ಸಮುದ್ರ ಏನೇ ಆದ್ರೂ ಉಕ್ಕದಿಲ್ಲ, ಬಾವಿಯಲ್ಲಿನ ನೀರು ಮೇಲ್ ಬಂದು ಹರಿದೋಗ್ಬಿಡೋದಿಲ್ಲ. ಇವೆಲ್ಲ ಋತ. ಇದು ಹಸುಗಳು ಹಾಲು ಕೊಡುವಂತಹದ್ದು ಅಥವಾ ಇನ್ನೇನೋ ಒಂದು ಈ ಥರ ನಡೆಯುವಂಥದ್ದು, ಇವೆಲ್ಲ ಋತುದ ಕಲ್ಪನೆಯ ಮೂಲ. ಅಂದ್ರೆ ಇದ್ರಲ್ಲಿ ಪರಮಾತ್ಮನ ಕೈವಾಡ ಇಲ್ಲ. ಅದು ಋತುದ ಕಲ್ಪನೆ ಮಾತಾಡ್ತಾ ಋಗ್ವೇದ ಹೇಳತ್ತೆ, ದೇವತೆಗಳು ಇದನ್ನ ಅನುಸರಿಸ್ಬೇಕು ಅಂತ ಹೇಳಿ. ಅಂದ್ರೆ ಎಲ್ಲರೂ ಈ ಋತುದ ನಿಯಮಕ್ಕೆ ಒಳಪಟ್ಟಿರೋ ಅಂತವ್ರು. ಇದು ಇಡೀ ವಿಶ್ವದ ಚಲನೆಯನ್ನ ನಿಯಂತ್ರಿಸುವಂತಹ, ತನ್ನಷ್ಟಕ್ಕೆ ತಾನೇ ಹುಟ್ಕೊಂಡಿರುವಂತಹ ಇದನ್ನ ಋತುದ ಕಲ್ಪನೆ. ಇದು ಸೂರ್ಯನ ರಶ್ಮಿ ಯಾಕೆ ಎಲ್ಲ ಕಡೆ ಹೋಗತ್ತೆ, ಅಥವಾ ಒಂದು ನಕ್ಷತ್ರಗಳು ರಾತ್ರಿ ಕಾಣದ ಹರದಲ್ಲಿ ಯಾಕೆ ಕಾಣಲ್ಲ, ಇವೆಲ್ಲ ಋತುದ ಕಲ್ಪನೆಗೆ ಬಹಳ ಅದ್ಭುತವಾದಂತಹ ಉದಾಹರಣೆಗಳು. ನಿಜವಾಗ್ಲೂ ಹೇಳಬೇಕು ಅಂದ್ರೆ ಋತುದ ಕಲ್ಪನೆ ಏನಿದೆ ಅದು ನಮ್ಮ ವಿಜ್ಞಾನದ ಮೂಲ. ಯಾಕೆಂದ್ರೆ ವಿಜ್ಞಾನ ಕೂಡ ಈ ತರದ ಒಂದು ಬೇರೆ ಯಾರು ಕಂಟ್ರೋಲ್ ಮಾಡಕ್ ಆಗ್ದಿರೋಂತಹ ನಿಯಮಗಳ ಮೂಲಕ ಆಗ್ತಿರೋಂಥದ್ದು ಏನಿದೆ ಆ ಆಕ್ಟಿವಿಟೀಸು ಅದನ್ನ ಮಾತಾಡುತ್ತೆ. ಸೊ ಅದರ ಮೂಲವನ್ನ ನಾವು ಋತುದಲ್ಲಿ ನೋಡ್ತೀವಿ. ಹಾಗೆ ಋತು ಬೇರೆ ಒಂದು ಕಾರಣಕ್ಕೂ ಕೂಡ ಇದು ತುಂಬಾ ಮುಖ್ಯ. ಯಾಕೆ ಮುಖ್ಯ ಅಂದ್ರೆ ಅದು ಒಂದು ಬುಡಕಟ್ಟಿನ ಜನರ ಸಮಷ್ಟಿಯ ಕಲ್ಪನೆಯನ್ನ ಮಾತಾಡುತ್ತೆ. ಅದು ಋತು ಏನ್ ಹೇಳತ್ತೆ, ನಾವೆಲ್ಲರೂ ಒಟ್ಟಿಗೆ ಇರೋಣ, ನಾವೆಲ್ಲರೂ ಒಟ್ಟಿಗೆ ಹಾಡೋಣ, ನಾವೆಲ್ಲರೂ ಒಟ್ಟಿಗೆ ಊಟ ತಿಂಡಿಗಳನ್ನು ಮಾಡೋಣ, ನಾವೆಲ್ಲ ಒಟ್ಟಿಗೆ ಸಂತೋಷವಾಗಿರೋಣ ಅಂತ ಹೇಳುತ್ತೆ. ಹಂಗೆ ಹೇಳೋದ್ರ ಮೂಲಕನೇ ಈ ಋತು ಅನ್ನೋದು ಹೆಂಗೆ ಒಂದು ಎಲ್ಲರೂ ಚೆನ್ನಾಗಿರೋಣ ಅನ್ನುವಂತಹ ಭಾವವನ್ನ ಹೇಳ್ತಾ ಹೋಗುವಂತಹ ಒಂದು ಅದ್ಭುತವಾದಂತಹ ಪ್ರಕೃತಿ ನಿಯಮ ಅನ್ನೋದನ್ನ ಹೇಳುತ್ತೆ. ಋತುನ ಕಲ್ಪನೆ ಹೀಗೆಲ್ಲ ಬಂದ್ರೂ ಕೂಡ ಅದು ಒಂದು ಪೂರ್ಣ ಪ್ರಮಾಣದ ವೈಜ್ಞಾನಿಕ ಕಲ್ಪನೆಯಾಗಿ ಋಗ್ವೇದದ ಕಾಲದಲ್ಲಿ ಬೆಳೆದಿರಲಿಲ್ಲ. ಅವರಿಗೆ ಏನೋ ಸಂಬಂಧ ಇದೆ, ಒಂದು ಕಾರ್ಯಕಾರಣ ಸಂಬಂಧ ಇದೆ ಅಂತ ಅರ್ಥ ಆದ್ರೂ ಕೂಡ ಆ ಸಂಬಂಧದ ಒಳಗಿನ ಪ್ರವೇಶ ಅವ್ರಿಗೆ ಕಷ್ಟ ಆಗಿತ್ತು ಆ ಕಾಲಕ್ಕೆ. ಆದ್ರೆ ಅದ್ಭುತ ಅಂದ್ರೆ ಅವ್ರು ಹಂಗೆ ಯೋಚನೆ ಮಾಡಿದ್ರಲ್ಲ, ಇದೇಂತ ಯೋಚನೆ ಮಾಡಿದ್ರಲ್ಲ. ಅದಕ್ಕೆ ಮುಂದೆ ನಾಸದೀಯ ಸೂಕ್ತಗಳಲ್ಲಿ ಬರುತ್ತೆ, ಭೂಮಿನ ಯಾರು ಸೃಷ್ಟಿ ಮಾಡ್ಲಿಲ್ಲ ಅಂತ ಹೊಡೆದೇ ಬಿಡ್ತಾರೆ ನಮ್ಮ ಜನ. ಈಗ ದಾರಿಯನ್ನ ತೇರಿ ತೆಗೆದೇ ಬಿಟ್ಟಿದ್ದಾರೆ ಅಮೆರಿಕದಲ್ಲಿ. ಅಥವಾ ಇನ್ನೇಸೋ ಒಂದ್ ಕಡೆ ಅದು ಬೇಡ, ಯಾಕೆಂದ್ರೆ ಗಾಡ್ ಕ್ರಿಯೇಟೆಡ್ ಮ್ಯಾನ್ ಇನ್ ಹಿಸ್ ಓನ್ ಇಮೇಜ್ ಅಲ್ಲ, ಮ್ಯಾನ್ ಕ್ರಿಯೇಟೆಡ್ ಗಾಡ್ ಇನ್ ಹಿಸ್ ಓನ್ ಇಮೇಜ್ ಆಗ್ಬೇಕಾಗಿರ್ತದೆ. ಆಕ್ಚುಲಿ ವಯಸ್ ವರ್ಷ ಆಗ್ಬಿಟ್ಟಿದೆ. 7 ದಿವಸದಲ್ಲಿ ಬೆಳಿಗ್ಗೆ ಒಂದ್ ಕ್ರಿಯೇಟ್ ಮಾಡ್ದ, ಸಂಜೆ ಒಂದ್ ಮಾಡ್ದ, ನೀವ್ ಒಂದ್ ಮಾಡ್ದ ಅನ್ನೋವಾಗ ಒಂದ್ ಪ್ರಶ್ನೆನೂ ಬರುತ್ತೆ. ಅದೆಲ್ಲ ಮಾಡ್ಬೇಕಾದ್ರೆ ಅವನೆಲ್ಲಿದ್ದ ಅಂತ, ಅವನು ಎಲ್ಲಿ ಕೂತಿದ್ದ, ಎಲ್ಲಿ ನಿಂತಿದ್ದ, ಇದು ಒಂದ್ ಪ್ರಶ್ನೆ ಬರುತ್ತಲ್ಲ. ಸೊ ಎಷ್ಟು ಚೆನ್ನಾಗಿ ನಾಸದೀಯ ಸೂಕ್ತಕ್ಕೆ ಮುಂದಿನ ಇನ್ನೊಂದ್ 2 ನಿಮಿಷದಲ್ಲಿ ಅದಕ್ಕೆ ಬರ್ತೀನಿ. ಅದಕ್ಕೆ ಹೇಳ್ತಾರೆ ಇತ್ತು ಇದೆಲ್ಲವೇ ಅಂತ. ಯಾರು ಸೃಷ್ಟಿ ಮಾಡಿದ್ದೆಲ್ಲ ಇತ್ತು ಅಂತ ಹೇಳುವಾಗ್ಲೇನೆ ಅದು ವೈಜ್ಞಾನಿಕ ಮೂಲ ಚಿಂತನೆಗೆ ಒಂದು ಬೀಜ ಬಿತ್ತದಂಗೆ.
ಸೊ ಹೀಗೆ ಎಲ್ಲ ಋತದಿಂದ ಒಂದು ಧರ್ಮ ಅಂತ ಇವತ್ತು ನಾವೇನಾದ್ರು ಯೋಚನೆ ಮಾಡೋದ್ರಿಂದ ಇದಲ್ಲ. ಹಿಂದೂಯಿಸಮು, ಇಸ್ಲಾಮು, ಕ್ರಿಶ್ಚಿಯಾನಿಟು ಅಲ್ಲ. ನಮ್ಮ ಬದುಕಿನ ಕ್ರಮಕ್ಕೊಂದು ಧರ್ಮ ಅಂತ ಯೋಚನೆ ಮಾಡಿದ್ರೆ ಅದು ಋತ ಆಗಿತ್ತು. ಅವರ ಬದುಕಿನ ಪ್ರತಿಯೊಂದನ್ನು ಅದು ನಿಯಂತ್ರಿಸ್ತಾ ಇತ್ತು. ಸೊ ಬಟ್ ಒಂದು ಸಮಸ್ಯೆ ಏನಾಯ್ತು ಅಂದ್ರೆ, ಅವ್ರಿಗೆ ಈ ಋತುದಿಂದ ಒಂದು ಐಡಿಯಾ ಸಿಕ್ಕಿದ್ರು ಕೂಡ ಸಂಪೂರ್ಣ ಅರ್ಥ ಆಗಿರ್ಲಿಲ್ಲ. ಈ ಸತಿ ಯಾಕಪ್ಪ ಮಳೆ ಬರಲಿಲ್ಲ, ಅವ್ರಿಗೆ ಅರ್ಥ ಆಗ್ತಿಲ್ಲ. ಯಾತಕ್ಕೆ ಈ ಸತಿ ಒಂದೇನೋ ಪ್ರವಾಹ ಬಂದ್ಬಿಡ್ತು, ಅರ್ಥ ಆಗಲ್ಲ. ಯಾತಕ್ಕೆ ಈ ಜನ ಒಂದೇನೋ ಕಾಳಿಗೆ ಚುಟ್ಕೊಳ್ತು, ಗೊತ್ತಾಗಲ್ಲ. ಒಂದು ಕಾರ್ಯಕಾರಣ ಸಂಬಂಧ ಇದೆ ಅಂದ್ರೂ ಪೂರ್ತಿ ಅದ್ರೊಳಗೆ ಹೋಗೋಕ್ಕಾಗಲ್ಲ. ಸೊ ಎಲ್ಲ ಪ್ರಾಚೀನ ನಾಗರಿಕತೆಗಳಲ್ಲಿ ಹೀಗೆ ಸಂಪೂರ್ಣವಾಗಿ ಒಂದು ಕಾರ್ಯಕಾರಣ ಸಂಬಂಧದ ಒಳಗಡೆ ಪ್ರವೇಶ ತಗೊಳಕ್ಕಾಗದೆ ಇದ್ದಾಗ ಒಂದು ಮಾಂತ್ರಿಕತೆ ಕಲ್ತದೆ. ಇಲ್ಲಿ ಮಾಂತ್ರಿಕತೆಯಿಂದ ದಯವಿಟ್ಟು ಮಠ ಮದ್ದು ಅಂತ ಯೋಚನೆ ಮಾಡ್ಬೇಡಿ. ಒಂದು ಇಮ್ಯಾಜಿನೇಷನ್ ಅದು ಮಾಂತ್ರಿಕತೆ ಅಂತಂದ್ರೆ. ಈಗ ಉದಾಹರಣೆಗೆ ನಾವು ಮಳೆ ಬರದೆ ಹೋದಾಗ ಬಾರೋ ಬಾರೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ ಅಂತ ಯಾಕೆ ಹಾಡ್ತೀವಿ ಅಂತಂದ್ರೆ, ಒಂದು ನೇಚರಿನ ಆಕ್ಟ್ ಅನ್ನ ನಾವು ರೀಕ್ರಿಯೇಟ್ ಮಾಡೋದ್ರ ಮೂಲಕ ಮತ್ತೆ ಅದಾಗ್ಬೋದು ಅನ್ನೋ ಅಂಥ ಒಂದು ಆಸೆ. ಅಂತ ರೀಕ್ರಿಯೇಷನ್ಸ್ ನಾವು ತುಂಬಾ ಕಡೆ ಮಾಡ್ತೀವಿ. ಎಷ್ಟೋ ಕಡೆ ಮಳೆ ಬರಲಿಲ್ಲ ಅಂದ್ರೆ ಇದು ಕಪ್ಪೆ ಮದ್ವೆ ಮಾಡ್ತಾರೆ, ಇದೆಲ್ಲ ನೀವು ನೋಡಿರ್ಬೋದು. ಅಂದ್ರೆ ಅದಂಗೆ ಹಾಸ್ಯಾಸ್ಪದ ಅನ್ಸಿದ್ರು ಕೂಡ ಅಷ್ಟಾರ್ಧ ಕಾಲದಲ್ಲಿ ಇದು ಮಾಡಿದ್ರೆ ಅದಾಗ್ಬೋದು ಅನ್ನೋ ಅಂತಹ ಒಂದು ಮಾನಸಿಕವಾಗಿ ರೋಗ ಓಡಿಸುವಾಗ್ಲೂ ಹಂಗೇನೆ. ಎಷ್ಟೋ ರೋಗ ಹೆಂಗ್ ಬರುತ್ತೆ ಅಂತ ತುಂಬಾ ಸ್ಪಷ್ಟವಾಗಿ ಗೊತ್ತಿದ್ದೇ ಹೋದಾಗ ಅದನ್ನ ಓಡಿಸೋದಕ್ಕೆ ಏನೋ ಒಂದು ಕ್ರಮ ಅಂತ ಏನೋ ಒಂದು ಹೇಳೋದು, ಈ ತರದ ಒಂದು ಮಾಂತ್ರಿಕತೆ ಎಲ್ಲ ಪ್ರಾಚೀನ ನಾಗರಿಕತೆಗಳಲ್ಲಿ ಹುಟ್ಕೊಂಡಿದ್ದು ಕೂಡ ಈ ತರದ ಒಂದು ಕಂಪ್ಲೀಟ್ ನಮ್ಗೆ ಐಡಿಯಾ ಏನು ಅಂತ ಗೊತ್ತಿಲ್ಲದೆ ಇದ್ದಂತಹ ಸಂದರ್ಭ. ಈಗ ವಿಶ್ವ ಸೃಷ್ಟಿ ಕೂಡ ತುಂಬಾ ಕಾಡಿದಂತಹ ಅಂಶ. ಋಗ್ವೇದದ ಕವಿಗಳು ಯಾವಾಗ್ಲೂ ಪ್ರಶ್ನೆ ಮಾಡ್ಕೊತಿದ್ವಿ, ಇದು ಹೆಂಗ್ ಬಂತು ಅಂತ. ಮಿಕ್ಕಿದೆಲ್ಲ ಅವ್ರಿಗೆ ಹೆಂಗ್ ಬಂತು ಅಂತ ಕಾಣೋದು. ನನಗೂ ಚಿಕ್ಕವಳಾಗಿದ್ದಾಗ ತುಂಬಾ ಅನ್ಸೋದು, ಇದು ಭೂಮಿಯ ತುದಿ ಹೋಗಿ ಬಿದ್ಬಿಡ್ತೀವಿಲ್ಲೋ ಅಂತೆಲ್ಲ ಎಷ್ಟೋ ಕಲ್ಪನೆಯಲ್ಲಿ ಯಾವಾಗ್ಲೂ ಅನ್ಸೋದು. ಬಟ್ ಹಾಗೆಲ್ಲ ಆಗದ್ ಸಾಧ್ಯ ಇಲ್ವಲ್ಲ, ಯಾಕೆ ಆಗಲ್ಲ ಅಂತ ಅವ್ರಿಗೆ ಅರ್ಥ ಆಗಿರ್ಲಿಲ್ಲ. ಅದು ಯಾಕಿದೆ ಅಂತ ಅರ್ಥ ಆಗಿರ್ಲಿಲ್ಲ. ಈ ವಿಶ್ವದ ಸೃಷ್ಟಿ ಕುರಿತಂತೆ ಋಗ್ವೇದದಲ್ಲಿ 3 ಚಿಂತನೆಗಳು. ಒಂದು ನಾಸದೀಯ ಸೂಕ್ತದಲ್ಲಿ ಕಾಣುವಂತ ಚಿಂತನೆಗಳು, ಇನ್ನೊಂದು ಪುರುಷ ಸೂಕ್ತದಲ್ಲಿ ಕಾಣುವಂತ ಚಿಂತನೆಗಳು, ಇನ್ನೊಂದು ಅಸ್ಯವಾಮಸ್ಯ ಅನ್ನುವಂಥ ಸೂಕ್ತದಲ್ಲಿ ಕಾಣುವಂತ ಚಿಂತನೆಗಳು. ಮುಖ್ಯವಾಗಿ ನಾಸದೀಯ ಸೂಕ್ತ ಏನು ಹೇಳುತ್ತೆ ಅಂತಂದ್ರೆ, ಯಾರೋ ಮಹಾನುಭಾವರು ಭೂಮಿಯನ್ನ ಸೃಷ್ಟಿಸೋದಿಲ್ಲ, ಅದಿದೆ. ನೀರೇ ಭೂಮಿಯ ಮೊದಲ ದ್ರವ್ಯ. ಎಷ್ಟು ದೊಡ್ಡ ಫೈಂಡಿಂಗ್ ಇದು. ಅಷ್ಟು ವರ್ಷಕ್ಕೆ ಹಿಂದೆ ನೀರೇ ಫಸ್ಟ್ ದ್ರವ್ಯ ಅಂತ ಯೋಚನೆ ಮಾಡಕ್ ಆಗಿದ್ದೇ ತುಂಬಾ ದೊಡ್ಡ ಸೈಂಟಿಫಿಕ್ ಡಿಸ್ಕವರಿ ಅಂತ ನನಗೆ ಅನ್ಸತ್ತೆ. ಆಮೇಲೆ ವಿಶ್ವದ ಎಲ್ಲದನ್ನು ಒಳಗೊಂಡಿದ್ದಂತ ಇದ್ರೊಳಗಡೆ ಒಂದು ಬೀಜ ಇತ್ತು, ಅದರಿಂದ ಎಲ್ಲವೂ ಕೂಡ ಹುಟ್ಟು. ಆದ್ರೆ ಆ ನೀರನ್ನ ಮೊದಲ ಗರ್ಭ ಹೆಂಗ್ ಅವತರಿಸ್ತು ಅನ್ನೋದು ಅವ್ರಿಗೆ ಸ್ಪಷ್ಟ ಇಲ್ಲ. ಸೊ ಅವನಿಗೆ ಒಂದು ಅನುಮಾನ. ಇದನ್ನ ಹೇಳ್ತಿರೋ ಉತ್ತರ ನೋಡಿ, ಈ ಅನುಮಾನನೇ ಸೈನ್ಸ್ ಬೇಕಾಗಿರೋದು. ಉಪನಿಷತ್ ಕವಿಗೆ ಹಂಗದ, ನಂಗೆಲ್ಲ ಬೊಸ್ಸು, ನಾ ಹೇಳ್ತೀನಿ ನೀವು ಕೇಳಿ, ಇದಮಿತ್ತಂ ಅಂತ ಹೇಳಿ. ಬಟ್ ಋಗ್ವೇದದಲ್ಲಿ ಎಲ್ಲ ಕಡೆ ಆ ಟೆಂಟೇಟಿವ್ನೆಸ್ ಇದೆ. ಆ ಟೆಂಟೇಟಿವ್ನೆಸ್ ಇಲ್ದಿರೋ ಸೈನ್ಸು ಸಾಧ್ಯನೇ ಇರೋ ಅಂತ ಒಂದು ಪರಿಸ್ಥಿತಿ. ಸೊ ಟೆಂಟೇಟಿವ್ ಆಗಿ ಅವನು ಯೋಚನೆ ಮಾಡ್ತಾನೆ, ಇಲ್ಲಿ ದೇವತೆನೇ ಇಲ್ಲ ನಾಸದೀಯ ಸೂಕ್ತದಲ್ಲಿ ನಿಜವಾಗ್ಲೂ ಹೇಳಬೇಕು ಅಂತ ಅಂದ್ರೆ. ಅದಕ್ಕೆ ಅವ್ನು ಪ್ರಶ್ನೆ ಮಾಡ್ಕೋತಾನೆ. ಬಟ್ ಇದು ನಮಗೆ ಸಮರ್ಪಕ ಅಂತ ಅನ್ನಿಸ್ತಾ ಇಲ್ಲ. ಅಲ್ಲಿಂದ ಒಂದು ಕೆಲಸ ಮಾಡೋಣ, ನೀವೆಲ್ಲರೂ ತಿಳುವಳಿಕೆ ಉಳ್ಳವರು, ನೀವೆಲ್ಲ ಯೋಚಿಸಿ ನೋಡಿ. ಎಂಥ ಮಾತ್ರ ಇದು ಅಂದ್ರೆ, ಅದಷ್ಟು ಓಪನ್ ಎಂಡೆಡ್ ಆಗಿ ಬಿಡೋದಿದೆಯಲ್ಲ. ನೀವು ನೆಕ್ಸ್ಟ್ ಸೈನ್ಸ್ ಇದು ಮುಂದಕ್ಕೆ ನೀವು ಯೋಚನೆ ಮಾಡಿ, ನಿಮ್ಗೆ ಇನ್ನೇನಾರು ಒಂದು ಹೊಳಿಬೋದು ಅಂತ ಯಾವುದೂ ಮುಗಿಯಲ್ಲ. ಮತ್ತೆ ಮತ್ತೆ ಅದು ಬೆಳೀತಾ ಹೋಗುತ್ತೆ ಇನ್ನೊಬ್ಬ. ಇದು ಒಂದು ಕ್ರಮ ವಿಶ್ವ ಸೃಷ್ಟಿನ ಅರ್ಥ ಮಾಡ್ಕೊ. ಇನ್ನೊಂದು ಕ್ರಮ ಪುರುಷ ಸೂಕ್ತದ ಕ್ರಮ. ಪುರುಷ ಸೂಕ್ತ ಏನ್ ಹೇಳುತ್ತೆ ಅಂತ ಅಂದ್ರೆ, ವಿಶ್ವ ತನ್ನ ಜಗತ್ತನ್ನ ಅಸ್ತಿತ್ವ ಪಡಿಬೇಕಾದ್ರೆ ಅದು ಯಜ್ಞನ ಆಶ್ರಯಿಸ್ಬೇಕಾಯ್ತು ಅಂತ ಹೇಳ್ಕೊಳತ್ತೆ. ಆದ್ರೆ ಅದು 2 ಪ್ರಶ್ನೆ ಕೇಳ್ಕೊಳ್ಳೋದೇ ಇಲ್ಲ ಪುರುಷ ಸೂಕ್ತ. ಒಂದು, ಯಜ್ಞದಿಂದ ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಅನ್ನೋದು ಒಂದು. ಮತ್ತೆ ಈ ಪ್ರಶ್ನೆಗೆ ಅದು ಉತ್ತರಿಸೋದು ಇಲ್ಲ, ಈ ಪ್ರಶ್ನೆನೂ ಎತ್ತಲ್ಲ. ಹಂಗಾಗಿ ನನ್ನ ಕೆಸರು ಆಟಕ್ಕೆ ಹೋಗ್ಬಿಡತ್ತೆ. ಮುಂದಕ್ಕೆ ಆ ಯೋಚನೆ ಹೋಗೋದೇ ಇಲ್ಲ. ಆಯ್ತು, ಆಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೇಕು ನೀವು. ಅಂದ್ರೆ ಇದು ದೇವರ ಮಾತು, ಅದನ್ನ ನೀನು ಕಂಟೆಸ್ಟ್ ಮಾಡಬಾರ್ದು ಅಂತ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಇದ್ ಮಾಡ್ಬಿಡುತ್ತೆ. ಇನ್ನೊಂದು ಅಸ್ಯವಾಮಸ್ಯ ಸೂತ್ರ, ನಂಗೆ ನಿಜವಾಗ ಹೇಳ್ಬೇಕಂದ್ರೆ ಓದ್ಬೇಕಾದ್ರೂ ತುಂಬಾ ಚೆನ್ನಾಗಿ ಅರ್ಥ ಆಗ್ಲಿ, ಸ್ವಲ್ಪ ಕಷ್ಟನೇ ಇತ್ತು. ಆ ಭಾಗನ 2-3 ಸಲ ಓದ್ಬೇಕಾಯ್ತು ಆ ಭಾಗನ. ಆದ್ರೆ ಒಂದು ಏನ್ ಅರ್ಥ ಆಗತ್ತೆ ಅಂದ್ರೆ, ಅಸ್ಯವಾಮಸ್ಯ ಸೂಕ್ತ ಶುರು ಆಗೋದು ನಾಸದೀಯ ಸೂಕ್ತದ ತರಾನೇ. ಅದೇ ಅನುಮಾನ, ಅದೇ ಸಂಶಯ, ಅದೇ ಪ್ರಶ್ನೆ, ಎಲ್ಲದರ ಜೊತೆ ಶುರು ಆಗತ್ತೆ. ಆದ್ರೆ ಕೊನೆಗೆ ಆರಾಮಾಗಿ ಕನ್ಕ್ಲೂಡ್ ಮಾಡ್ಬಿಡತ್ತೆ, ಎಲ್ಲನೂ ಯಜ್ಞಕ್ಕೆ ಮುಂದ್ಕೊಂಬತ್ತೆ. ಎಲ್ಲವೂ ಯಜ್ಞದಿಂದ, ಯಜ್ಞದ ಮಹತ್ವ ನಮ್ಗೆ ಅರ್ಥ ಆಗ್ಬಿಟ್ರೆ ಇಡೀ ಪ್ರಪಂಚ
ಅರ್ಥ ಆಗ್ಬಿಡ್ತು ಅನ್ನೋದಕ್ಕೆ ಬಂದು ನಿಂತ್ಬಿಡುತ್ತೆ. ಹಂಗಾಗಿ ಅದನ್ನ ನಾವು ಪುರುಷ ಸೂಕ್ತದ ಅಡಿನಲ್ಲೇನೆ ಸೇರಿಸ್ಕೋಬಹುದು. ಇದ್ರದ್ದು ತುಂಬಾ ವಿವರಣೆಗಳಿದೆ, ತುಂಬಾ ಸೊಗಸಾದ ಎಕ್ಸಾಂಪಲ್ಸ್ ಎಲ್ಲ ಇದೆ. ಅದನ್ನ ನಾ ಹೇಳಿದ್ನಲ್ಲ, ಆಮೇಲೆ ನೀವು ಹೊಟ್ಟೆ ತುಂಬಾ ಊಟ ಮಾಡ್ಕೊತೀರಾ ಅದನ್ನ. ನಂತರ ತುಂಬಾ ಮುಖ್ಯ ಆಗುವಂತಹ ಡಿಸ್ಕಷನ್ ರುದ್ರ, ಔಷಧಿಗಳು ಮತ್ತೆ ವೈದ್ಯಕೀಯ. ಇದು ಬಹಳ ರೀತಿಯಿಂದ ನಮ್ಗೆ ತುಂಬಾ ಮುಖ್ಯವಾದಂತಹ ಚರ್ಚೆ ಋಗ್ವೇದಕ್ಕೆ ಸಂಬಂಧಪಟ್ಟಂಗೆ. ರುದ್ರನ್ಗೂ ನಮ್ ಶಿವನ್ಗೂ ಏನು ಸಮಾನ ಇದೆ ಅಷ್ಟೇ ಹೇಳ್ಬಿಡ್ತಿದ್ದೆ. ಅವನ ಶಿವನೂ ಅಲ್ಲ, ಈ ರುದ್ರನೂ ಅಲ್ಲ, ಇದೆಲ್ಲ ಏನೇನೋ ಬರುತ್ತಲ್ಲ ಆ ಥರದ್ದು ಯಾವುದೂ ಅಲ್ಲ. ಅವನ ಔಷಧಿಗಳು ಇರುತ್ತೆ ಅಷ್ಟೇ. ರುದ್ರ ದೊಡ್ಡ ವೈದ್ಯ, ಅವನು ಆರೋಗ್ಯದಾತ, ಎಲ್ಲರನ್ನೂ ಕಾಪಾಡುವಂಥವನು. ಅವನು ವೈದ್ಯರ ಸಹ್ಯವನ್ನೇ ಕರ್ಕೊಂಡು ಓಡಾಡುವಂತಹ ಮನುಷ್ಯ. ಅವನನ್ನ ಋಗ್ವೇದದ ಜನ ಏನ್ ಬೇಡ್ಕೋತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅವ್ರು ಕೇಳ್ಕೊತಾರೆ, ನಮ್ ನೆಂಟ್ರಿಸ್ಟ್ರು, ಮಕ್ಕಳು ಮರಿಗಳು, ಮೊಮ್ಮಕ್ಕಳು, ಹಸುಗಳು, ಕುದುರೆಗಳು, 2 ಕಾಲ್ದು 4 ಕಾಲ್ದು ಎಲ್ಲದನ್ನು ನೀನು ಆರೋಗ್ಯ ಕೊಟ್ಟು ಕಾಪಾಡಪ್ಪ ಅಂತ ಕೇಳ್ತಾರೆ. ಆ ಥಾಟ್ ನಮ್ಗೆ ಇವತ್ತು ಇಲ್ಲರಿ, ಆ ಥಾಟೇ ಇಲ್ಲ. ನಾನೊಬ್ಬ ಇದ್ರೆ ಸಾಕು, ಪ್ರಕೃತಿನ ನೀವು ಏನ್ ಇದ್ದಿದ್ರು ಎಲ್ಲ ಪುಲಿನ ಹೆಂಗ್ ಸಾಯಿಸ್ತೀವಿ, ಇನ್ನೊಂದನ್ನ ಹೆಂಗ್ ಸಾಯಿಸ್ತೀವಿ, ಪ್ರಾಣಿ ಎಲ್ಲದನ್ನು ನಾಶ. ಹಂಗಂತ ನಾವೇನು ತಿಂತಿರ್ಲಿಲ್ಲ ಅಂತ ಯೋಚನೆ ಮಾಡ್ಕೋಬೇಡಿ, ಎಲ್ಲ ಮಾಡ್ತಾ ಇದ್ರು. ಆದ್ರೆ ಅದ್ರ ಜೊತೆಗೆ ಎಲ್ಲವೂ ಚೆನ್ನಾಗಿರ್ಬೇಕು ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ, ಅದ ಸಮಷ್ಟಿಯ ಮನಸ್ಥಿತಿ ನಮ್ಗೆ ಋಗ್ವೇದದಲ್ಲಿ ಆರಂಭದ ಭಾಗ ತುಂಬಾ ಅಚ್ಚುಕಟ್ಟಾಗಿ ಕಾಣುವಂತಹ ಮನಸ್ಥಿತಿ. ಅದನ್ನ ತುಂಬಾ ವಿವರಿಸಿ ಅವರು ಮಾತಾಡಿದ್ದಾರೆ. ಆಮೇಲೆ ಇಲ್ಲಿ ಇನ್ನೊಂದು ಅಂಶ ತುಂಬಾ ಮುಖ್ಯ ಆಗುತ್ತೆ. ಋಗ್ವೇದದ ಕವಿಗೆ ನಾವು ಹೇಳ್ತೀವಲ್ಲ, ಆಧ್ಯಾತ್ಮ, ನಿಗೂಢ, ಅವೆಲ್ಲದಕ್ಕಿಂತ ಭೌತಿಕವಾಗಿ ಚೆನ್ನಾಗಿರ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದಕ್ಕೆ ಅವರೊಂದು ಎಕ್ಸಾಂಪಲ್ ಕೊಟ್ಟು ಮಾಡಿಸಿದೆ. ನೆಕ್ಸ್ಟು ಕಾಳಿದಾಸ ಹೇಳ್ತಾರಲ್ಲ, ಶರೀರಾಗಮದೇ ಕರ್ಮ ಸಾಧನಂ ಅಂತ, ಅದು ಋಗ್ವೇದದಲ್ಲಿ 100% ಕಾಣೋ ಅಂಥದ್ದು. ಅದಕ್ಕೆ ಅವನು ಹೇಳ್ಕೊತಾರೆ, ನಾನು ಈ ಗದ್ದೆಯಲ್ಲಿ ದುಡಿಬೇಕಾದ್ರೆ, ಮತ್ತೆ ಸಂಪತ್ತನ್ನ ಇದು ಮಾಡ್ಬೇಕಾರೆ, ಯುದ್ಧ ಮಾಡ್ಬೇಕಾರೆ, ಎಲ್ಲದಕ್ಕೂ ನಾನು ಏನ್ ಬೇಕು ಅಂದ್ರೆ ಭೌತಿಕ ಆರೋಗ್ಯ ಚೆನ್ನಾಗಿರ್ಬೇಕು. ಅವನು ಎಲ್ಲೂ ಈ ಭೌತಿಕ ಆರೋಗ್ಯ ಬಿಟ್ಟು ನೀವು ಉಪವಾಸ ಮಾಡಿ ಸತ್ತೋಗ್ರು, ಪೂಜೆ ಮಾಡಿ ಸತ್ತೋಗ್ರು ತೇಳೇ ಇಲ್ಲ. ತುಂಬಾ ಸ್ಪಷ್ಟವಾಗಿ ಈ ಭೌತಿಕ ಇರುವಿನ ಒಂದು ಸಿಗ್ನಿಫಿಕೆನ್ಸ್ ಅನ್ನ ತುಂಬಾ ಸ್ಪಷ್ಟವಾಗಿ ಕೇಳ್ತಾ ಇದೆ. ಆಮೇಲೆ ಜೊತೆಗೆ ಮತ್ತೊಂದು ಚರಕ ಸಂಹಿತೆಗೆ ಬೇಕಾದಂತಹ ಒಂದು ಮೂಲ ಈಗ ಕಾಣ್ತೀವಿ. ಈ ವಿಶ್ವದ ಈ ಪೃಥ್ವಿಯ ಮೇಲಿರುವಂತಹ ಎಲ್ಲವೂ ಔಷಧಿ ಅಂತ ಹೇಳಿ, ಎಷ್ಟು ನಿಜವಾದ ಮಾತು. ಎಲ್ಲವೂ ಔಷಧಿ. ಅದು ಪಶು, ಪಕ್ಷಿ, ಬಳ್ಳಿ, ಮೃಗ, ಇದು ಮನುಷ್ಯ, ಎಲ್ಲವೂ ಔಷಧಿ. ಔಷಧಿ ಅಲ್ಲದೆ ಇರೋದು ಯಾವುದೂ ಈ ಭೂಮಿ ಮೇಲೆ ಇಲ್ಲ ಅನ್ನೋದು ನೆಕ್ಸ್ಟು ಋಗ್ವೇದ ಸಂಹಿತೆ ಮತ್ತೆ ನೆಕ್ಸ್ಟ್ ಚರಕ ಸಂಹಿತೆ ಗೊತ್ತು ಮೂಲ ಆಗಿ ಕೂಡ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಔಷಧಗಳನ್ನ ದೇವತೆಗಳು ಅಂತ ಹೇಳಿ ಭಾವಿಸ್ಕೋತಾರೆ. ಅದು ಎಂಥ ದೇವತೆ ಅದು ಅಂತ ಅಂದ್ರೆ, ಇದು ಔಷಧಿಗಳು ತಾಯಿ ಅಲ್ಲಿ ಎಲ್ಲರನ್ನೂ ಪೊರೆಯುತ್ತೆ, ಎಲ್ಲರನ್ನೂ ಕಾಪಾಡುತ್ತೆ. ಮತ್ತೆ ಒಂದು ತುಂಬಾ ಚೆನ್ನಾಗಿರೋ ಒಂದು ಉದಾಹರಣೆ ಕೊಡ್ತಾರೆ. ಔಷಧಿಗಳಿಗೆ ಹೇಗೆ ರೋಗನ ಓಡಿಸುತ್ತೆ ಅಂತಂದ್ರೆ, ಈ ಕಳ್ಳರು ರಸ್ತೆಯಲ್ಲಿ ಹೋಗ್ತಿರೋರ್ ಮೇಲೆ ಅಟ್ಯಾಕ್ ಮಾಡಿ ಅವ್ರ ಹತ್ರ ಇರೋದೆಲ್ಲ ಕಿತ್ಕೊಂಡು ಅವರನ್ನ ಬಿಡ್ಬೀಸ್ ಮಾಡಿ ಕಳ್ಸುತ್ತಲ್ಲ, ಹಂಗೆ ಈ ಔಷಧಿಗಳು ರೋಗದ ಮೇಲೆ ಅಟ್ಯಾಕ್ ಮಾಡಿ ಆ ರೋಗವನ್ನ ಚಿಂಗಿ ಚಿತ್ರಾನ್ನ ಮಾಡಿ ಅದನ್ನ ಬಿಸಾಕಿ ಎಲ್ಲವನ್ನು ಕಳಿಸ್ಬಿಟ್ಟು ನಮ್ಮನ್ನ ಕಾಪಾಡುತ್ತೆ. ಆ ಉದಾಹರಣೆ 2-3 ಕಾರಣಕ್ಕೆ ಮುಖ್ಯ. ಯಾಕೆಂದ್ರೆ ಋಗ್ವೇದ ಕಾಲ ಹಂಗಿತ್ತು ಹಿಂಗಿತ್ತು, ಅದಕ್ಕೆ ಕಳ್ಳರಿದ್ರು, ಪ್ರಣೆಪ್ಪೋದಿದ್ರು, ಕೊಲೆಗಡಕರಿದ್ರು, ಹಿಂಸೆ ಮಾಡೋರಿದ್ರು, ಮೋಸ ಮಾಡೋರಿದ್ರು, ಎಲ್ಲರೂ ಇದ್ರು. ಸೊ ಅವ್ರು ನಮ್ಗಿಂತ ತುಂಬಾ ಏನ್ ಬೇರೆ ಆಗಿರ್ಲಿಲ್ಲ ಅನ್ಕೊಂತ ಓದಕ್ ನೆಮ್ಮದಿ ಆಗ್ಬಿಡುತ್ತೆ. ಋಗ್ವೇದ ನಮ್ದೇ ಅಂತ ಓದಕ್ಕೆ ನಮ್ಗೆ ನೆಮ್ಮದಿ ಆಗ್ಬಿಡುತ್ತೆ. ಹೀಗೆ ಇದು ಋಗ್ವೇದದ ಈ ಔಷಧಿ ಸೂತ್ರಗಳ ಬಗ್ಗೆ ತುಂಬಾ ಡೀಟೇಲ್ ಆಗಿ ಬರೆದಿದ್ದಾರೆ. ಅದನ್ನ ವಿವರಣೆಯಿಂದ ನೋಡ್ಕೊಳ್ಬೇಕು. ಆಮೇಲೆ ಋಗ್ವೇದದ ಸೂಕ್ತಗಳು ನಾನು ಹೇಳೋದಕ್ಕೆ ಮಾನವನ ಬದುಕಿನ ದೈನಂದಿನ ಜೀವನದ ಹಲವು ಘಟನೆಗಳನ್ನ ತುಂಬಾ ಸ್ಪಷ್ಟವಾಗಿ ನಮ್ಮ ಮುಂದೆ ಇಡುತ್ತೆ. ಈಗಾಗಲೇ ನಾವು ನೋಡೋದಕ್ಕೆ ಕಾಳಗಿಚ್ಚಿನ ಭಯ, ಪ್ರವಾಹದ ಭಯ, ರೋಗದ ಭಯ, ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋ ಭಯ, ಇದನ್ನೆಲ್ಲ ಹೇಳಾಗಿದೆ. ಮದುವೆ ಬಗ್ಗೆ ತುಂಬಾ ಡೀಟೇಲ್ ಆಗಿದೆ. ಸೂರ್ಯನ ಮದುವೆಯ ಸಂಭ್ರಮನೇ ಒಂದು ಸೂಕ್ತ ಇದೆ. ಆ ಸೂಕ್ತದಲ್ಲಿ ಸೂರ್ಯ ಅನ್ನೋ ಅಂತಹ ಹೆಣ್ಮಗಳನ್ನ ಮದುವೆ ಮಾಡಿ ಕಳಿಸುವಂಥದ್ದು ಏನೇನೆಲ್ಲ ತಯಾರಿ ಮಾಡ್ತಾರೆ. ಮದುವೆ ದಿನ ಫಿಕ್ಸ್ ಮಾಡ್ಕೊಳ್ಳೋದು ಚೆನ್ನಾಗಿದೆ. ನಾವೆಲ್ಲ ಇವತ್ತು ಶುಭದಲ್ಲಿ ನಾನ್ ವೆಜ್ ಮಾಡೋದ, ಆಮೇಲೆ ಬೀಗ್ರೂಟ ಮಾಡಬೇಕು ಎಲ್ಲ ಮಾತಾಡ್ತೀವಲ್ಲ, ನೀರಿಂದ ಅವರು ಅಧ ಮತ್ತೆ ಮಧ ಅಂತ ಹೇಳ್ತಾರೆ. ಆ ನಕ್ಷತ್ರಗಳಲ್ಲಿ ಚಂದ್ರ ಇದ್ದಾಗ ಮದುವೆಯ ಸಿದ್ಧತೆಯನ್ನ ಮಾಡ್ಬೇಕು ಅಂತಾರೆ. ಯಾಕೆಂದ್ರೆ ಇದು ಮಾಂಸ ಕಡೆ ತುಂಬಾ ಪ್ರಶಸ್ತವಾದ ಇದು ಮದುವೆ ಊಟ ಹಾಕ್ಬೇಕಲ್ಲ, ಮಾಂಸದ ಊಟ. ಅದಕ್ಕೋಸ್ಕರ ಆ ಕಾಲದಲ್ಲಿ ಮದುವೆಯನ್ನ ನಿಶ್ಚಯ ಮಾಡ್ಬೇಕು ಅಂತ ಹೇಳೋದ್ರ ಮೂಲಕನೇನೆ ಅವ್ರ ಬದುಕಿನ ಕ್ರಮ ಹೆಂಗಿತ್ತು ಅನ್ನೋದನ್ನು ಕೂಡ
ಹೇಳ್ತಾರೆ. ಜೊತೆಗೆ ಅದರಲ್ಲಿ ಬರುವಂತಹ ಸೂರ್ಯಳನ್ನ ಗಂಡನ ಮನೆಗೆ ಕಳಿಸುವಾಗ ಏನೆಲ್ಲ ಭಯ ಆತಂಕ ತಂದೆ ತಾಯಿದಿರುತ್ತೆ. ಆ ಹೆಣ್ಮಗಳ ಮನಸ್ಸಲ್ಲಿ ಏನೆಲ್ಲ ಎಂಥ ಒಳ್ಳೆ ಪೋಯಟ್ರಿ ಗೊತ್ತೈತ್ರಿ. ಅದನ್ನೆಲ್ಲ ಅನಲೈಸ್ ಮಾಡೋದು ನೋಡುವಾಗ ನಾನು GR ಸ್ಟೂಡೆಂಟ್ ಅಲ್ಲ. ಅವ್ರು ಪೊಯಟ್ರಿ ಎಷ್ಟು ಚೆನ್ನಾಗಿ ಪಾಠ ಮಾಡಿರ್ಬೋದು ನ್ಯಾಷನಲ್ ಕಾಲೇಜಲ್ಲಿ. ನಾನು ಕೇಳಲೇ ಇಲ್ವಲ್ಲ. ನಾನು ಇವರು ಇದನ್ನು ಓದ್ಬೇಕಾದ್ರೆ ಮತ್ತೆ ಪಂಡಿತ್ ರಾಜೇಂದ್ರ ದಾರನಾಥ್ ಅವರು ಪದ್ಯದ ಬಗ್ಗೆ ಮಾತಾಡುವಾಗ ಕೇಳುವಾಗೆಲ್ಲ ನೆನಪಿತ್ತು. ನಾ ಇನ್ನೊಂದು ಸ್ವಲ್ಪ ಬೇರೆ ಊರಲ್ಲಿ ಇರಬೇಕಿತ್ತು, ಅವ್ರ ಪಾಠ ಕೇಳಬೇಕಿತ್ತು ಅಂತ ಅಷ್ಟು ಚೆನ್ನಾಗಿ ಅನಲೈಸ್ ಅದನ್ನ. ಹಾಗೆ ಅವಳ ಆತಂಕ ಎಷ್ಟು, ಅಪ್ಪ ಅಮ್ಮ ಅವಳು ಅಲ್ಲಿ ಚೆನ್ನಾಗಿ ಹೋಗಿರ್ಲಿ, ಅವಳು ಒಳ್ಳೆ ಮಕ್ಕಳನ್ನ ಹೇರಲಿ, ಪ್ರೀಸಿಯಾಗಿರ್ಲಿ, ಅವಳು ರಸ್ತೆಗೆ ಹೋಗ್ಬೇಕಾದ್ರೆ ಯಾರು ದರೋಡೆಕೋರರು ಅವರನ್ನ ಲೂಟಿ ಮಾಡದೇ ಇರಲಿ ಅಂತ ಹೇಳುವಾಗ್ಲೇನೆ ಏನೆಲ್ಲ ಆತಂಕಗಳಿಗೂ ಬದುಕಲಿ ಅನ್ನೋದನ್ನ ಮಾತಾಡ್ತಾರೆ. ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ಜುಜುಗಾರನ ಕತೆ ಹೇಳಿದ್ರಲ್ಲ ಅದು ಗೀಳು ಚಟ ಅನ್ನೋದು 3000 ವರ್ಷಕ್ಕಿಂತ ಹೊಗೆ ಇತ್ತು. ಅದೊಂದು ಡ್ರಾಮ್ಯಾಟಿಕ್ ಮಾನೋಲಾಗ್ ಇದ್ದಂಗಿದೆ. ಅಂದ್ರೆ ಡ್ರಾಮ್ಯಾಟಿಕ್ ಮ್ಯಾನೋಲಾಗಲ್ಲಿ ಏನಾಗುತ್ತೆ ಅಂದ್ರೆ 2 ಕ್ಯಾರೆಕ್ಟರ್ ಇದೆ ಅಂತ ಫೀಲ್ ಆಗುತ್ತೆ ಮುಂದೊಂದು, ಬಟ್ ಮಾತಾಡ್ತಿರೋ ನೀವೇ ಆಗ್ತಿರ್ತಾನೆ, ಬಟ್ ಅವನೇನೋ ರೆಸ್ಪಾಂಡ್ ಮಾಡ್ತಾನೋ ಏನೋ ಹೇಳ್ತಾನೋ ಫೀಲಿಂಗ್ ನಮಗೆ ಬರ್ತಾ ಇರುತ್ತೆ. ಬ್ರೌನಿಂಗ್ ಅದನ್ನ ಬರೆಯೋದ್ರಲ್ಲಿ ಎಕ್ಸ್ಪರ್ಟು. ಇದು ಅವ್ರದ್ದು ಅದ್ಭುತವಾದ ಡ್ರಾಮ್ಯಾಟಿಕ್ ಮಾನೋಲಾಗು. ಅವನ್ಗೆ ಜೂಜ್ ಬಿಟ್ಬಿಡ್ತೀನಿ ಅಂತ ಡಿಸೈಡ್ ಮಾಡ್ತಾನೆ. ತಾಳ ಹಾಕೋ ಜೂಜನ್ನ ಬಿಟ್ಬಿಡ್ತೀನಿ ಅಂತ ಡಿಸೈಡ್ ಮಾಡ್ತಾನೆ. ಡಿಸೈಡ್ ಮಾಡ್ಕೊಂಡು ಮನೆಗೆ ಬಂದು ಹೆಂಡ್ಕಿಂತ ಹೇಳ್ತಾನೆ ನಾ ಎಲ್ಲ ಬಿಟ್ಬಿಡ್ತೀನಿ ಅಂತ. ಬಟ್ ಮಾರನೇ ದಿವಸ ಅಲ್ಲಿ ಹೋಗುವ ಗಡಂಗ್ ಹತ್ರ ಹೋಗೋ ಕುಡ್ಕಂತರ ತಡ್ಕೊಳಕ್ ಆಗದೇ ಎಲ್ಲ ಹೋಗ್ಬಿಡ್ತಾನೆ ಇದನ್ನ. ಹೋಗ್ಬಿಟ್ಟು ಮತ್ತಾಡ್ತಾನೆ, ಮತ್ತೆಲ್ಲ ಕಳ್ಕೊಂಡು ಮನೆ ಬರ್ತಾನೆ. ಬಂದ್ಮೇಲೆ ಬೇಜಾರು ಮಾಡ್ಕೊಂಡು ಹೇಳ್ತಾನೆ, ಎಷ್ಟು ಪ್ರೀತಿಯಿಂದ ಇದೆ ಹೆಂಡತಿ ಇವತ್ತು ನನ್ನ ದೂರ ಮಾಡ್ತಿದ್ದಾಳೆ, ಏನಪ್ಪ ಮಾಡೋದು, ನಾಳೆಯಿಂದ ಹೋಗಲಾರ ಅಂತ. ಆಮೇಲೆ ನಾಳೆನೂ ಹೋಗ್ತಾನೆ, ಇದು ಬದ್ದಿದ್ದೆಲ್ಲ ಕಳ್ಕೊಬರ್ತಾನೆ. ಮತ್ ಮನೆಗೆ ಬರ್ತಾನೆ, ಅಪ್ಪ ಅಮ್ಮ ಅಣ್ಣ ತಮ್ಮಂದ್ರೆ ಎಲ್ಲ ಅವನನ್ನ ಆಚೆಗೆ ಕಳ್ಸ್ಕೊಡ್ತಾರೆ. ತುಂಬಾ ತಿರಸ್ಕಾರದಿಂದ ನೋಡಿತು, ಏನ್ ಲೈಫ್ ಅಪ್ಪ ಇಲ್ಲ, ಅರ್ಥನೇ ಇಲ್ಲ, ನಾಳೆಯಿಂದ ಹೋಗಲ್ಲ ಅಂತ. ಅಲ್ಲಿ ಹೋಗ್ತಾನೆ, ಮತ್ತೆ ಆಡ್ಬಿಟ್ಟು ಬರ್ತಾನೆ, ಎಲ್ಲ ಅವನನ್ನ ಬಿಟ್ಬಿಡ್ತಾರೆ. ಅದ್ರಲ್ಲಿ ಒಂದು ಸೈಕಲಾಜಿಕಲ್ ಫ್ಯಾಕ್ಟರ್ ತರ್ತಾರೆ. ಸೈಕಲಾಜಿಕಲ್ ಫ್ಯಾಕ್ಟರ್ ಒಂದು ವಿಷಯಸ್ ಸರ್ಕಲ್ ತರ. ಅವನು ಬಿಡ್ತೀನಿ ಅನ್ಕೊಂಡು ಮತ್ತೆ ಅದಕ್ಕೆ ಹೋಗ್ತಾನೆ, ಅವ್ರು ದೂರ ಮಾಡ್ತಾರೆ, ಅವ್ರು ದೂರ ಮಾಡಿದ್ರು ಅಂತ ದುಃಖಕ್ಕೆ ಮತ್ತೆ ಕುಡ್ದಂಗೆ ಮತ್ತೆ ಅವ್ನು ಜೂಜಾಡಕ್ ಹೋಗ್ತಾನೆ. ಸೊ ಇದು ಹೆಂಗೆ ಅಂದ್ರೆ ಇದು ಒಂದು ಎಕ್ಸಾಂಪಲ್ ಅಂದ್ರೆ ಇಂಥದ್ದು ಏನೆಲ್ಲ ಇದ್ದಿರ್ಬೋದು, ಅಲ್ಲಿ ಏನೆಲ್ಲ ಎಕ್ಸಾಂಪಲ್ಸ್ ನಾವು ನೋಡ್ಬೋದು. ಸೊ ಆ ಒಂದಿತನ ಅವ್ನು ಹೇಳ್ಕೊತಾನಲ್ಲ, ಅದು ಮಾತ್ರ ಬ್ಯೂಟಿಫುಲ್ ಪೊಯಿಟ್ರಿ. ಅವ್ನು ಹೆಂಗೆ ತನ್ನ ಏರಿಯೇಷನ್ ಅನುಭವಿಸ್ತಾನಲ್ಲ, ಅವನು ಗೊತ್ತು ತನ್ನ ಸಮಸ್ಯೆ ಅಂತ, ಬಟ್ ಆದ್ರೂ ಅವ್ನು ಏಲಿಯನೇಟ್ ಆಗ್ತಿರೋದು, ಅದನ್ನ ಬಿಡಕ್ಕಾಗ್ತಿರೋದು ಎಲ್ಲ ದುಃಖನ ಅವನು ಹೇಳ್ಕೊಡೋದು ತುಂಬಾ ಒಂಥರ ಹೆಂಗಾಗತ್ತೆ ಅಂತ ಹೇಳಿ. ಜೊತೆಗೆ ಯಾವಾಗಲೂ ನಮ್ಗೆ ಇನ್ನೊಬ್ರು ಸಂಪತ್ ಮೇಲೆ ಕಣ್ಣಲ್ವಾ. ನಾವು ಋಗ್ವೇದಗಳಲ್ಲಿ ಮರಳಿಗೆ ಹೋಗ್ಬೇಕು ಅಂದಾಗ ಇದು ಜ್ಞಾಪಕ ಇಟ್ಕೋಬೇಕಲ್ರಿ. ಅವ್ರು ಉದ್ದಕ್ಕೂ ಹೇಳ್ತಾರೆ, ಪಳಿವಿಲನ್ನ ಕೊಚ್ಚು, ಅವರನ್ನ ಕೊಲ್ಲು, 50,000 ಜನನ್ನ ಕಂದು, ಅವ್ರ ಹತ್ರ ಬೆಳ್ಳಿ ಬಂಗಾರ ಎಲ್ಲ ತಗೋಪ, ಇವನನ್ನ ಸೋಲ್ಸು, ಅವನನ್ನ ಸೋಲ್ಸು, ಅವ್ರ ಹತ್ರ ಅಷ್ಟು ಹಸು ಇದೆ ಅಂತೆಲ್ಲ ಹೇಳುವಾಗ ನಮ್ಮ ಇವತ್ತಿನ ಎಲ್ಲ ಇಂಪೀರಿಯಲಿಸ್ಟ್ ಕಂಟ್ರೀಸು ನಮ್ಮ ಕಣ್ಣಿಗೆ ನೆನಪಾಗ್ತಾರೆ. ಫ್ರಾನ್ಸ್ ನೆನಪಾಗ್ತಾರೆ, ಅಮೆರಿಕ ನೆನಪಾಗ್ತಾರೆ, ಯುರೋಪಿಯನ್ ದೇಶ ನೆನಪಾಗ್ತಾರೆ, ಸ್ಪೇನ್ ನೆನಪಾಗ್ತಾರೆ, ಎಲ್ಲರೂ ನೆನಪಾಗ್ತಾರೆ. ಯಾಕೆಂದ್ರೆ ಎಲ್ಲರ ಆಸೆನೂ ಅದು ಇನ್ನೊಬ್ರು ದುಡ್ಡದ್ ಹೆಂಗಾರು ನಾವ್ ಇಲ್ಲಿ ತಂದಿಟ್ಕೊಂಡು, ಅದೆಷ್ಟು ಮಾನವ ಸಹಜವಾತು ಅದೆಲ್ಲ ಇಲ್ಲಿ ರಿಫ್ಲೆಕ್ಟ್ ಆಗಿರೋದಿಂದಲೇ ಇದು ಅಪೌರುಷೇಯ ಅಲ್ಲ. ಅಪೌರುಷೇಯವೇ ಆಗ್ಬಿಟ್ಟಿದ್ರೆ ಇನ್ನೂ ಅದ್ಭುತವಾದ್ದೆಲ್ಲ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ನಾವೇ ರಿಫ್ಲೆಕ್ಟ್ ಆಗಿದೆ, ನಮ್ಮ ಮನಸ್ಥಿತಿನೇನೆ ರಿಫ್ಲೆಕ್ಟ್ ಆಗಿದೆ. ಮತ್ತೆ ಈ ಚಾರಿತ್ರಿಕ ಕಾಲಘಟ್ಟಗಳು ಈ 400 ವರ್ಷದಲ್ಲಿ ಹೆಂಗ್ ಬದಲಾಯಿತು ಅನ್ನೋದನ್ನು ನಾವು ಋಗ್ವೇದದ ಈ ಶುರುವಿಂದ ಕೊನೆಗೆ ಬರುವಾಗ ಎಷ್ಟೇ ಅವರು ಹೇಳಿರೋದು ಅಂತಂದ್ರೆ ಇನ್ನೂ ಬೇಕಾದಷ್ಟಿದೆ. ಆ ಚಾರಿತ್ರಿಕ ಕಾಲಘಟ್ಟಗಳಲ್ಲಿ ಅವರು ಪಶುಸಂಗೋಪನೆಯಿಂದ ಕೃಷಿಗೆ ಬಂದಿದ್ದ ಹಂತಗಳನ್ನ ನಾವು ಗುರುತಿಸ್ಬೋದು. ಆಮೇಲೆ ಹೆಣ್ಣಿನ ಸ್ಥಾನ ಬದಲಾದಂತಹ ಅಂಶಗಳನ್ನ ನಾವು ಗುರುತಿಸ್ಬೋದು. ಯಾಕೆ ಅಂತಂದ್ರೆ ಆರಂಭದಲ್ಲಿ ತುಂಬಾ ಕಡೆ ಹೆಣ್ಣಿನ ಸ್ಥಾನವನ್ನ ಹೇಳುವಾಗ ಅದನ್ನ ಋಗ್ವೇದದ ಕವಿಯತ್ರಿಯರು ಅದ್ಭುತವಾಗಿ ಅವರು ಹೇಳ್ತಾರೆ, ಬಹುಶಃ ಗೀಜಾ ಅವರತ್ತೆಲ್ಲ. ಅವರು ಲೈಂಗಿಕ ಕ್ರಿಯೆಗೆ ಹೆಂಗಸರೇ ಆಹ್ವಾನಿಸ್ತಾ ಇರ್ತಾರೆ. ನಮ್ಮಲ್ಲಿ ಇವತ್ತೊಂದು ಕಲ್ಪನೆ ಇದೆ, ಏನು, ಯಾವಾಗಲೂ ಫಸ್ಟ್ ಪ್ರಪೋಸಲ್ ಹುಡುಗರಿಂದ ಹೋಗಬೇಕು, ಅವನು ಕರಿಬೇಕು ಈ ತರದ ಕ್ರಿಯೆಗೆ. ಹೆಂಗಸ್ ಕರೆಯೋದು ಅದು ಕಲ್ಚರ್ ಅಲ್ಲ, ಅದು ಅವಳಿಗೆ ಶೋಧಿಸೋದಿಲ್ಲ, ಅವಳು ಇದೆಲ್ಲ ರಿಫೈನ್ಡ್ ಅಲ್ಲ ಅನ್ನೋಂಥದ್ದಿದೆ. ಬಟ್ ಲೋಪಾಮುದ್ರೆ ಹಂಗೆ ಅಗಸ್ತ್ಯನನ್ನ ಆಹ್ವಾನಿಸ್ತಾರೆ. ಜೊತೆಗೆ ಇನ್ನೊಂದು ತುಂಬಾ ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ. ಅದರಲ್ಲಿ ರೋಮಶ ಅನ್ನುವಂತಹ ಹೆಣ್ಮಗಳು ಅವಳ ಗಂಡನನ್ನ ಆಹ್ವಾನಿಸಿ ಹೇಳ್ತಾಳೆ, ನೀ ಏನು ಯೋಚನೆ ಮಾಡ್ಬೇಡ, ನಾನು ಗಾಂಧಾರ ದೇಶದ ಮೇಕೆ ಇದ್ದಂಗೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಮೇಕೆ ಯಾವಾಗಲೂ ಕೂಡ ತುಂಬಾ ಸೆಕ್ಷುಯಲಿ ವೆರಿ ರೋಬಸ್ಟ್. ಅದರಿಂದ ತನ್ನನ್ನ ಅವಳು ತಾನೇ ಹೋಲಿಸ್ಕೊಳ್ತಾಳೆ ಮೇಕೆಗೆ. ಆದ್ರೆ ಅದೆಲ್ಲ ಇನ್ನು ನಾಚಿಕೆ ವಿಷಯ ಏನಾಗಿತ್ತು, ತುಂಬಾ ಸಹಜವಾದಂತಹ ಕ್ರಿಯೆ ಆಗಿತ್ತು. ಆದ್ರೆ ಕ್ರಮೇಣ ಅದು ಮೂವ್ ಆಗ್ತಾ ಇನ್ನೊಂದು ಎಕ್ಸಾಂಪಲ್ ಅನ್ನ ಅವ್ರು ಕೊಡ್ತಾರೆ. ಒಬ್ಬ ಅಸಂಧಾನನು ಇದಾಗ್ಬಿಟ್ಟಿರ್ತಾನೆ,
ಹುಡುಗ ಇದ್ದವನು ಹುಡುಗಿ ಆಗ್ಬಿಟ್ಟಿರ್ತಾನೆ. ಆಗ ಅಲ್ಲಿಗೆ ಬರೋವಂತಹ ಇಂದ್ರ ಅವನಿಗೆ ಹೇಳ್ತಾನೆ, ನೀನು ತಲೆ ಎತ್ತಬೇಡ, ಕಣ್ಣೆತ್ತಿ ನೋಡ್ಬೇಡ, ಕಾಲುಗಳನ್ನು ಅಗಲಿಸ್ಕೊಂಡು ನಿಲ್ಲಿಸ್ಕೋಬೇಡ, ಕಾಲನ್ನ ಹತ್ತಿರಕ್ಕೆ ತಂದಿಟ್ಕೊಂಡು ನಿಲ್ಲಿಸ್ಕೊ. ನೀನು ಹಾಕಿನ ಬಟ್ಟೆ ಒಳಗೆ ನಿನ್ನ ಸೊಂಟದ ಕೆಳಗಿರುವಂತಹ ಭಾಗ ಕಾಣದೇ ಇರೋ ತರ ನಿಂತ್ಕೊ. ಇದೆಲ್ಲ ಇನ್ಸ್ಟ್ರಕ್ಷನ್ಸು ಕೂಡ ಆ ಇಡೀ. ಆಮೇಲೆ ಹೆಣ್ಣು ಅಂತಂದ್ರೆ ಅವಳು ಗಂಡು ಮಕ್ಕಳನ್ನ ಹೆರೋ ಅಂತಾರ, ಬೇರೆಯವ್ರನ್ನ ಬೇಕಾದ್ರೆ ಹೆಂಗು ಕುಟ್ಕೊಳ್ಳಿ, ನಮ್ಮನೇಲಿ ಬೇಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳುವಂತ ಹಲವಾರು ಪ್ರಾರ್ಥನೆಗಳು ನಮ್ಗೆ ಈ ವೇದದಿ ಭಾಗದಲ್ಲಿ ಇದಕ್ಕೆ ಕಾಣುತ್ತೆ. ಅಂದ್ರೆ ಒಂದು ಹೇಗೆ ಚೇಂಜ್ ಆಯ್ತು, ಒಂದು ಸ್ಥಾನ ಹೇಗೆ ಚೇಂಜ್ ಆಯ್ತು ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಅವರು ಹೇಳ್ತಾರೆ. ಆಮೇಲೆ ಕೊನೆಯದಾಗಿ ಒಂದೇ ಒಂದು ಅಂಶ, ಅವರು ಮಾಂಸ ತಿಂತಾ ಇದ್ರಾ ಅನ್ನೋದು ತುಂಬಾ ಡಿಸ್ಕಷನ್ ಆಗ್ತಿರೋ ಅಂತಹ ಒಂದು ಚರ್ಚೆಯ. ಇದಕ್ಕೆ ಹೇಳಿಬಿಟ್ಟು ನಾನು ಋಗ್ವೇದದ ಕೊನೆ ಮುಗಿಸ್ಬಿಡ್ತೀನಿ. ಒಂದು ಋಗ್ವೇದದಲ್ಲಿ ಆಹಾರನ ಪಿತು ಅಂತಾರೆ. ಆ ಪದಾನೇ ತುಂಬಾ ಚೆನ್ನಾಗಿದೆ ನೋಡಿ. ಆ ಪಿತುಗೆ ಏನು ಆಧ್ಯಾತ್ಮಿಕ ಅರ್ಥಗಳೇನಿಲ್ಲ. ಆಮೇಲೆ ಅದು ಬ್ರಹ್ಮ, ಇದು ಇನ್ನೊಂದು ಜೀವ ಎಲ್ಲ ಬರೋದು. ಪಿತು ಅನ್ನೋದು ಎಲ್ಲರಿಗೂ ಅಗತ್ಯ ಅಂತ ಹೇಳುತ್ತೆ. ಅದು ಸೂಕ್ತಾನೆ ಬಂದಿದೆ. ಎಲ್ಲರಿಗೂ ಅಗತ್ಯ. ಎಲ್ಲರೂ ಅಂದ್ರೆ ಯಾರು, ಇಂದ್ರನೂ ಸೇರಿದಂತೆ ನಾವೆಲ್ಲರೂ ಬಲಶಾಲಿ ಆಗ್ಬೇಕಾದ್ರೆ ಪಿತು ಬೇಕು. ಆಹಾರ ಇಲ್ಲಿ ನಾವ್ ಯಾರು ಬಲಶಾಲಿ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಸೊ ಪಿತು ಎಲ್ಲೆಲ್ಲಿ ದೊರೆಯುತ್ತೆ? ಭೂಮಿ ಮೇಲೆ ದೊರೆಯುತ್ತೆ, ನೀರಲ್ಲಿ ದೊರೆಯುತ್ತೆ, ಎಲ್ಲಾ ಕಡೆಯೂ ಪಿತು ದೊರೆಯುತ್ತೆ ಇರ್ಬೇಕಾದ್ರೆ ಅದ್ರಲ್ಲಿ ಎಲ್ಲವೂ ಸೇರಿ ಆಯ್ತಾ. ಮತ್ತೆ ಈಗಾಗಲೇ ನಾವು ಸೂರ್ಯನ ಮದುವೆ ಸಂದರ್ಭದಲ್ಲಿ ಅವರು ಮದುವೆ ಮಾಡ್ತಿದ್ದ ದಿವಸಗಳು ಮಾಂಸ ಕಡಿದು ಎಲ್ಲರಿಗೂ ಕೂಡ ಹಂಚ್ತಾ ಇದ್ರು ಅನ್ನೋದನ್ನ ನಾವು ಮಾಡ್ತೀವಿ. ಮತ್ತೆ ಹಾಗೆ ಇನ್ನೊಂದು 8ರಲ್ಲಿ ಕುದುರೆನ ಒಂದು ಬೇಯಿಸುವಂತಹ ಪ್ರಸಂಗಗಳನ್ನ ಒಂದು ತುಂಬಾ ಅವರು ವಿವರವಾಗಿ ಹೇಳ್ತಾರೆ. ಆ ವಿವರವಾಗಿ ಹೇಳಬೇಕಾದ್ರೆ ಅದನ್ನ ಯಾಕೆ ವಿವರವಾಗಿ ಹೇಳ್ತಾ ಇದ್ರೆ, ಒಂದು ಬೇಯಿಸಿನ ಕುದುರೆಯನ್ನ ಅವನು ದೇವತೆಗಳಿಗೆ ಅರ್ಪಿಸ್ತಾ ಇದ್ರು. ಅದು ಏನು ಬರೀ ಬೇಯಿಸೋದಲ್ಲ, ಅದು ಆಗ್ತಾನೆ ಮುಲ್ ತಿಂದಿರುತ್ತೆ. ಅದನ್ನ ತೆಗೆದು ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿ ಹುಲ್ಲಿನ ಅಂಶಗಳು ಏನಿರ್ಬೋದು ಆ ಮಾಂಸದ ಭಾಗದಲ್ಲಿ ಎಲ್ಲ ತೆಗೆದು ಅದನ್ನ ಒಂದು ಉದ್ದನೆಯ ಫೋಲಿಗೆ ಚುಚ್ಚಿ ಅದನ್ನ ಬಾರ್ಬಕ್ಯೂ ಮಾಡಿ ಎಲ್ಲ ವಿವರಗಳಿದೆ. ಬಾರ್ಬಕ್ಯೂ ಇವ್ರು ಹೇಳ್ತಾರೆ, ಇವತ್ತು ನಮ್ಮವರೆಲ್ಲ ಹಾಕ್ಮು ಅಂತ ಕುಡಿದಾಡ್ತಾರೆ, ಅದು 3000 ವರ್ಷಕ್ಕಿದ್ದೇನೆ ಹಾಗಿತ್ತು ಬಾರ್ಬಕ್ಯೂ ಮಾಡುವಂತಹ ಕ್ರಮ ಅಂತ ಹೇಳಿದ್ರೆ, ಅದು ಮಾಡುವಾಗ ಅದರಿಂದ ಬರುವಂತಹ ಒಂದು ಲಿಕ್ವಿಡ್ ಏನಿದೆ ಅದು ಬೆಂಕಿ ಮೇಲೆ ಬೀಳುವಾಗ ಅದು ಘಮ ಅಂತ ವಾಸನೆ ಬರುವಾಗ ಸುತ್ತ ಎಲ್ಲ ಜನರು ಯಾರು ನಿಂತಿದ್ರು ಅವರೆಲ್ಲ, ಇಷ್ಟನ್ನ ಯಾಕಪ್ಪ ತಡ ಮಾಡ್ತೀರಾ, ಇದನ್ನ ಬೇಗ ಬೇಗ ತೂಟು ಮಾಡಿ ಎಲ್ಲರಿಗೂ ಭಾಗ ಮಾಡಿ ಹಾಕಿ ಅಂತ ಹೇಳ್ತಾರೆ. ಸೊ ಏನ್ ಸೂಚಿಸುತ್ತೆ ಅಂದ್ರೆ, ಋಗ್ವೇದದ ದೇವತೆಗಳಿಗೆ ಏನು ಅರ್ಪಿಸ್ತಾ ಇದ್ರು ಅವರು ತಾವು ಕೂಡ ಅದರ ಪಾಲನ್ನ ನೈವೇದ್ಯ ಸ್ವೀಕರಿಸ್ತಾರೆ. ಅವು ಕೂಡ ಅದರ ಪಾಲನ್ನ ಸ್ವೀಕರಿಸ್ತಾ ಇದ್ರು ಅಂತ ಹೇಳ್ತಾರೆ. ಆಮೇಲೆ ಗೋಗ್ನ ಪದ ಬಂದಿದ್ದೇನೆ ಅತಿಥಿಗಳಿಗೆ ಗೋವಿನ ಇದನ್ನ ತುಂಡು ಮಾಡಿ ಊಟ ಮಾಡುವಂತ ಸಂದರ್ಭದಲ್ಲೇ ಅಡಿಗೆ ಮಾಡಿ ಹಾಕ್ತಾ ಇದ್ದ ಸಂದರ್ಭದಲ್ಲಿ ಅದಕ್ಕೆ ಒಂದು ಉದಾಹರಣೆ ಕೊಟ್ಟು ಮಾಡ್ತಾನೆ. ಆ ಕಾಲಕ್ಕೆ ಕೊನೆಗೆ ಬರೋ ಕಾಲಕ್ಕೆ ಹೋಗಿತ್ತು ಗೋವನ್ನ ಕೊಲ್ಲೋ ಅಂತ. ಇದು ಹೋಗಿದ್ದಕ್ಕೆ ತುಂಬಾ ದೊಡ್ಡ ಸಂಪತ್ತಾಯ್ತಲ್ಲ ಅದು. ಆದ್ರೆ ಭವಭೂತಿಯ ಜನಗೆ ಜ್ಞಾಪಿಸ್ಕೋತಾನೆ. ಉತ್ತರರಾಮ ಚರಿತ್ರೆಯಲ್ಲಿ ಅವ್ನು ಈ ಪದ್ಧತಿನ ಸ್ಮರಿಸ್ಕೋತಾನೆ. ಇನ್ನೂ ನೆನ್ಪಿಟ್ಕೊಳ್ಳಿ, ವಾಲ್ಮೀಕಿ ಆಶ್ರಮದ ಪದ್ಧತಿ ಅದಾಗಿತ್ತು ಅಂತ ಉತ್ತರರಾಮ ಚರಿತ್ರದಲ್ಲಿ ಭವಭೂತಿ ಹೇಳ್ತಾನೆ. ನಾವ್ಯಾರೋ ಹೇಳಿಸ್ದಲ್ಲ. ಸೊ ಅವರೆಲ್ಲ ತುಂಬಾ ಸನಾತನಿಗಳೇ ಹೇಳಿದ್ ಮಾತು ಕೋಟ್ ಮಾಡ್ಬೋದು ಇಲ್ಲಿ. ಇದು ಮಾಡ್ತಾನೆ. ಆಮೇಲೆ ಜೊತೆಗೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಏನ್ ಬರುತ್ತೆ ಅಂದ್ರೆ, ವಿದ್ಯಾವಂತ, ಖ್ಯಾತಿವಂತ, ಶ್ರೇಯವಂತ ಮಗ ಹುಟ್ಟಬೇಕಾದ್ರೆ ಪತಿ ಪತ್ನಿಯರು ಮಾಂಸಪೂರಿತ ಅನ್ನವನ್ನ ಬೆಣ್ಣೆಯ ಸಮೇತ ತಿನ್ಬೇಕು. ಆ ಮಾಂಸ ದಷ್ಟಪುಷ್ಟವಾದ ಎತ್ತಿನದಾಗಿರ್ಬೇಕು. ಇಲ್ಲದೆ ಹೋದ್ರೆ ಚೆನ್ನಾಗಿ ವಯಸ್ಸಾಗಿರುವಂತಹ ಎತ್ತಿನದಾಗಿರ್ಬೇಕು ಅಂತ ಹೇಳಿ. ಚರಕ ಸಮಿತಿನಲ್ಲಿ ಶ್ವಾಸಕೋಶಕ್ಕೆ ಬರುವಂತಹ ಇದನ್ನ ರೋಗವನ್ನ ಹೋಗ್ಬೇಕಾದ್ರೆ ಗೋಮಾಂಸವೇ ಅತ್ಯುತ್ಕೃಷ್ಟವಾದಂತಹ ಆಹಾರ ಅನ್ನೋ ಅಂತ ಎಲಿಟ್ ಮಾಡ್ತಾ ಚರಕ ಸಮಿತಿ ಬಹುಶಃ ತೆಗೆದೇ ಇಟ್ಟಿರ್ಬೋದು. ಬಹುಶಃ ತೆಗ್ದಿರ್ಬೋದು. ನೀವು ಒಂದ್ಸತಿ ಮೈಸೂರಿಗೆ ಬಂದಾಗ ಅದು ಮಾತಾಡಿದ್ರಿ ಅಲ್ವಾ ಸರ್, ಡಾಕ್ಟರ್ಸ್ ಕಾನ್ಫರೆನ್ಸ್ ಅಲ್ಲಿ ಅದನ್ನ ಮಾತಾಡಿದ್ರು. ಆಯುರ್ವೇದಿಕ್ ಕಾಲೇಜಿನ ಡಾಕ್ಟರ್ಸ್ ಕಾನ್ಫರೆನ್ಸಿಗೆ ಸರ್ನ ಕರ್ಸಿದ್ವಿ. ಆಗ ಸರ್ ಅದನ್ನ ಹೇಳಿದ್ರು, ಎಲ್ಲಿ ತೋರಿಸಿ ಒರಿಜಿನಲ್ ಚರಕ ಸಮಿತಿಯಲ್ಲಿ ಇರೋದನ್ನ ನಿಮಗೆ ಎಡಿಟ್ ಮಾಡಕ್ ನಿಮ್ಗೆ ಏನ್ ಹಕ್ಕಿದೆ ಅಂತ. ಅದು ಆ ಕಾಲ ಹೇಳ್ತದಿರ್ಬೇಕು, ಹಂಗೆ ಎಡಿಟ್ ಮಾಡಕ್ಕೆ ನಮ್ಗೆ ಹಕ್ಕಿಲ್ಲ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಕೋಟ್ ಮಾಡ್ತಾರೆ. ಕಾಳಿದಾಸನ ಮೇಘ ಸಂದೇಶದಲ್ಲಿ ರಂತಿದೇವ ಅನ್ನೋ ಅಂತಹ ಒಬ್ಬ ರಾಜ ಏನ್ ಮಾಡ್ತಾರೆ, ಸಹಸ್ರಾರು ಗೋವುಗಳನ್ನ ಕೊಂದು ಅದ್ರ ಚರ್ಮವನ್ನ ನದಿಗೆ ಎಸಿತಾನೆ. ಚರ್ಮಣಿಮತಿ ಅಂತಲೇ ಆ ನದಿಗೆ ಹೆಸರಾಗ್ಬಿಡತ್ತೆ. ಅವನು ಆ ಗೋವುಗಳ ಮಾಂಸವನ್ನ ಏನ್ ಮಾಡಿರ್ಬೋದು ಅಂತ ಸ್ಪಷ್ಟ. ಸೊ ಹಿಂಗಾಗಿ ಇನ್ನೂ ಇದು ಮಧುಪರ್ಕ ಅಂತ ಕೊಡ್ತಾ ಇದ್ರಲ್ಲ, ಅದ್ರಲ್ಲಿ ಗೋಮಾಂಸ ಈಚೆ ಮಧುಪರ್ಕ ಮಾಡ್ತಾನೆ ಇರಲ್ಲ, ಮಾಂಸ ಇಲ್ಲೇ ಮಧುಪರ್ಕ ಮಾಡಲ್ಲ ಅನ್ನೋದನ್ನ ಕಾಣೆಂತಹ 20ನೇ ಶತಮಾನದ ವಿದ್ವಾಂಸರು ಹಲವಾರು ಪೀರಿಕನ್ನ ದೊಡ್ಡ ವಿದ್ವಾಂಸ ಅಂತ ಎಲ್ರಿಗೂ ಗೊತ್ತು. ಅವರು ಅದನ್ನ ಹಲವಾರು ಸಮರ್ಥನೆಗಳ ಮೂಲಕ, ಉದಾಹರಣೆಗಳ ಮೂಲಕ ಅವು ಹೇಳ್ತಾರೆ. ಹೀಗೆ ಇದೆಲ್ಲದರ ಜೊತೆಗೆ
ಈ ಕೊನೆಗೆ ಬರೋ ಹೊತ್ತಿಗೆ ಶ್ರೇಣೀಕೃತ ವರ್ಣ ಸಮಾಜ ಬಂದಾಗ ತೀರಾ ತೊಂದರೆ ಒಳಗಾದವ್ರು ಡಾಕ್ಟರು. ಎರಡು ಕಾರಣಕ್ಕೆ, ಒಂದು ಆ ಕಾಲಕ್ಕೆ ಡಾಕ್ಟರ್ಗಳು, ಅಶ್ವಿನಿ ದೇವತೆಗಳು ಅದೆಲ್ಲ ತುಂಬಾ ವಿವರವಾಗಿದೆ, ಏನಿದ್ರು ಅವ್ರಿಗೆ ತುಂಬಾ ಗೌರವ ಇತ್ತು. ನಂತರ ಈ ಧರ್ಮಶಾಸ್ತ್ರಗಳು ನಾವು ವೇದಾನೇ ಆಧರಿಸಿದೆ ಅಂತ ಹೇಳುವಂತಹ ಧರ್ಮಶಾಸ್ತ್ರಗಳು ಅಷ್ಟು ಗೌರವಕ್ಕೆ ಒಳಗಾಗಿದ್ದಂತಹ ಡಾಕ್ಟರ್ಸನ್ನ ಏನೆಲ್ಲ ಬೈತಾರೆ. ಮನು ಹೇಳ್ತಾನೆ, ಡಾಕ್ಟರ್ನ ಎಲ್ಲೂ ಒಳಗೆ ಸೇರಿಸಬಾರ್ದು, ನೀವು ಔಷಧಿ ಬೇಕಾದ್ರೆ ತಗೋಬೇಕು, ಅವನಿಗೆ ನೀವು ಕೊಡೋ ಊಟ ಏನಿದೆ ಅದು ಕೀವು ಮತ್ತೆ ರಕ್ತಕ್ಕೆ ಸಮಾನ, ಅವನಿಂದ ನೀವು ಸ್ವೀಕರಿಸುವಂತ ಆಹಾರ ಕೀವಿಗೆ ಸಮಾನ ಅಂತ ಹೇಳ್ತಾನೆ. ಯಾವ ಮೇಲ್ಜಾತಿಯವರು, ಉಚ್ಚ ವರ್ಣದವರು ಕೂಡ ನೀವು ಡಾಕ್ಟರ್ ಆಗ್ಬೇಡಿ, ಯಾಕೆಂದ್ರೆ ಅವರೆಲ್ಲ ಸಾಮಾನ್ಯ ಜನ. ಅದಕ್ಕೆ ಅಶ್ವಿನಿ ದೇವತೆಗಳು ಸಲ್ಲಿಸ್ಕೊಡಲ್ಲ, ಅವರೆಲ್ಲ ಸಾಮಾನ್ಯ ಜನರ ನಡುವೆ ಓಡಾಡ್ತಾರೆ, ಅವರಿಗೆ ವರ್ಣಸಂಕರದ ಬಗ್ಗೆ ಯಾವುದೇ ಒಂದು ಇದಿಲ್ಲ, ಭಯ ಭಕ್ತಿ ಏನಿಲ್ಲ. ಅದರಿಂದ ಡಾಕ್ಟರ್ಗಳನ್ನ ದೂರ ಇಡಿ ಹೇಳಿ. ಆದ್ರಿಂದ ಇವತ್ತು ತುಂಬಾ ವೇದವನ್ನ ಪ್ರೀತಿಸುವಂಥವ್ರು ನಾವು ವೇದಕಾಲಕ್ಕೆ ಮರಳಿ ಹೋಗ್ಲೇಬೇಕು ಹೇಳೋ ಅಂತ ಮನೇಲೆಲ್ಲರೂ ಇಬ್ಬಿಬ್ರು ಡಾಕ್ಟರ್ ಅಮೆರಿಕಲ್ಲಿ, ಇಂಡಿಯಾಲೂ ಅಲ್ಲ, ಇಬ್ಬಿಬ್ರು ಡಾಕ್ಟರ್ ಇದ್ದಾರೆ ಅಮೆರಿಕಲ್ಲಿ. ಆಮೇಲೆ ಇವತ್ತು ಸೇರಲ್ಲೇ ಎಲ್ಲ ನಗ್ತಾರೆ ಈ ಮಾತಿಗೆ, ನಿಮ್ಮ ಮಕ್ಕಳನ್ನ ಡಾಕ್ಟ್ರು ಮಾಡಬೇಡಿ ಸಾಧ್ಯ. ಅಂದ್ರೆ ನಾವು ಬೇಕಾದಷ್ಟೇ ಆರಿಸ್ಕೊಂಡು ಬೇಡ್ದಿದ್ದು ಹೆಂಗೆ ಅನುಕೂಲ ಸಿಂಧು ಮಾಡ್ಕೋತೀವಿ ಅನ್ನೋ ಒಂದು ಆಷಾಢಭೂತಿತನಾನು ಇದರಲ್ಲಿ ನಮ್ಗೆ ಕಾಣುತ್ತೆ. ಸೊ ಇನ್ನೂ ಹಲವಾರು ವಿಷಯಗಳನ್ನ ಅವ್ರು ಚರ್ಚೆ ಮಾಡ್ತಾರೆ. ಲೋಕ ಇಲ್ಲಿ ಕೊನೆಗೆ ಬರೋ ಹೊತ್ತಿಗೆ, ಋಗ್ವೇದದ ಕೊನೆಗೆ ಬರೋ ಹೊತ್ತಿಗೆ ಈ ಕಾವ್ಯ ಇದು ಎಲ್ಲ ಮುಗಿ ಹೆಚ್ಚು ಕಮ್ಮಿ ಅಥರ್ವವೇದ ಸಂಸಮ ಕಾಲಕ್ಕೆ ಬರುತ್ತೆ. ಯಜುರ್ವೇದದ ಕಾಲಕ್ಕಂತೂ ಯಜ್ಞಾನೇ ಅಂತ ಹೇಳಿ ಯಜ್ಞಕ್ಕೊಬ್ಬ ಯಜಮಾನನು ಬರೋದ್ರ ಮೂಲಕ ಆ ಸಮಷ್ಟಿಯ ಮನಸ್ಥಿತಿ, ಆ ಸಮಷ್ಟಿಗೆ ಎಲ್ಲ ಇರಲಿ ಸಂಪತ್ತು ಅಂತ ಹೇಳೋದೆಲ್ಲ ಬಿಟ್ಟು ನಂಗಿದೆಲ್ಲ ಇರಲಿ ಅಂತ ಹೇಳೋ ಅಂತಹ ಒಂದು ಮನಸ್ಥಿತಿನಲ್ಲಿ ಹೆಂಗೆ ಒಂದು ಇಡೀ ಸಮಾಜದ ಸ್ಥಿತಿನ ಥರ ಹೇಗಾಯಿತು ಅನ್ನೋದನ್ನ ಅವ್ರು ತೋರಿಸ್ತಾರೆ. ಇಷ್ಟೊತ್ತು ನಾನು